ಹೇಳಿ ಹೇಳಿ ಸರ್, ಏನಾಯ್ತು ಸರ್, ಇವತ್ತೊಂದು ದಿನ ನಮ್ಮ ರೈಲ್ವೆ ಸ್ಟೇಷನ್ ಹತ್ರ ಬಾಡಿಗೆ ಹೊಡೆಯೋಂಥ ಟೈಮಲ್ಲಿ ಈ ವ್ಯಕ್ತಿಗೆ ಗೊತ್ತಿಲ್ಲ ಬೈಕ್ ಟ್ಯಾಕ್ಸಿನ ಹೈಕೋರ್ಟಿಂದ ಇನ್ನೂ ಸ್ಟೇ ಇದೆ, ಹಿಡಿಬಾರ್ದು, ಯಾರೇ ಆಗಲಿ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಇವ್ರಿಗೆ ಮಾಹಿತಿ ಗೊತ್ತಿರಲಿಲ್ಲ. ಈ ಕೆಲವು ವಿಡಿಯೋಗಳನ್ನ ನೋಡಿ ಹಿಡಿದು ಕೊಡಬಹುದು ಅನ್ನೋ ತಪ್ಪು ಮಾಹಿತಿಯಿಂದ ಇವರು ಹಳೆ ವಿಡಿಯೋಗಳನ್ನ ನೋಡಿದರೆ ಡೌನ್ಲೋಡ್ ಮಾಡ್ಕೊಂಡು ಹಾಕಿರೋದನ್ನ ನೋಡಿದರೆ ಅದು ಕರೆಂಟ್ ವರ್ಷನ್ ಅಂತ ಅನ್ಕೊಂಡಿದ್ದಾರೆ. ಹೌದು, ಆ ಒಂದು ಲೆಕ್ಕಾಚಾರದಲ್ಲಿ ಕರ್ಕೊಬಂದು ಸ್ಟೇಷನ್ಗೆ ಒಪ್ಸಿದ್ದಾರೆ. ಇವರು ಬೈಕ್ ಟ್ಯಾಕ್ಸಿ ಹೊಡಿತಾ ಇದ್ದಾರೆ ಅಂದ್ಬಿಟ್ಟು ಅವಾಗ ಇವ್ರು ಅಂದ್ರಂತೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ. ಬೈಕ್ ಟ್ಯಾಕ್ಸಿ ಯಾರು ಓಡಿಸ್ತಾ ಇದ್ದಾರೆ ಆ ವ್ಯಕ್ತಿ ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಈ ವ್ಯಕ್ತಿ ನ್ಯಾಯಯುತವಾಗಿ ಗೌರವ ಕೊಟ್ಟು ಕಾನೂನಿಗೆ ಕರ್ಕೊಬಂದು ಸ್ಟೇಷನ್ಗೆ ಒಪ್ಸಿದ್ದಾರೆ. ಇವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇದು ಒಂದು ವಿಚಾರ. ಆದ್ರೆ ಇವತ್ತೊಂದು ದಿನ ಸರ್, ರ್ಯಾಪಿಡೋ ಕಂಪ್ನಿಯವ್ರಿಗೆ ನಾವು ಕೇಳೋದು ಒಂದೇ ಪ್ರಶ್ನೆ, ರ್ಯಾಪಿಡೋ ಊಬರ್ ಕಂಪ್ನಿಗಳನ್ನ ಬೆಳೆಸಿದ್ ಯಾರು? ಬೆಳೆಸಿದ್ದು ಚಾಲಕರು. ಹೌದು, ಚಾಲಕರೇ ಬೆಳೆಸಿರೋದು. ಚಾಲಕರಿಂದ ಇವತ್ತೊಂದು ದಿನ ಅವರು ಕೋಟ್ಯಾಂತರ ರೂಪಾಯಿ ಮಾಡಿ ಇವತ್ತೊಂದು ದಿನ ತುಳಿತಾ ಇರೋದು ಅವರೇ. ತಂದೆ ತಾಯಿ ಯಾರೋ ಓಲೋ ಊಬರ್ಗಳು ತಂದೆ ತಾಯಿ ಅಂದ್ರೆ ಡ್ರೈವರ್ಗಳೇ. ಯಾರೋ ಕಾರ್ ಚಾಲಕರೇ ಆಗಿರ್ಬೋದು, ಆಟೋ ಚಾಲಕರೇ ಆಗಿರ್ಬೋದು. ಇವತ್ತೊಂದು ದಿನ ಅವರಿಂದ ಬೆಳೆದು ಇವತ್ತೊಂದು ಮಲ್ತಾ ಧೋರಣೆ ಮಾಡ್ತಾ ಇದ್ದಾರೆ ಚಾಲಕರ ಮೇಲೆ. ಈಗ ಇಷ್ಟು ದಿನ ಸರ್ ಕೋಟ್ಯಾಂತರ ರೂಪಾಯಿ ಮಾಡಿದ್ರು ಇವ್ರುಗಳು, ಕಂಪ್ನಿಯವರು. ಇದಕ್ಕೆ ಸರ್ಕಾರದವರು ಏನು ಒಬ್ಬ ಜಿಲ್ಲಾಧಿಕಾರಿಗೆ ಸ್ಟೇಷನ್ಗೆ ಹೋಗಿ ಲೆಟರ್ ಕೊಡಕ್ ಹೋದ್ರು ಇದನ್ನ ಸಂಬಂಧಪಟ್ಟವ್ರು ಕೊಡ್ತೀವಿ ಅಂತಾರೆ. ಮುಖ್ಯಮಂತ್ರಿಗಳು ಕೊಟ್ಟಿದ್ದೀವಿ, ಸಾರಿಗೆ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀವಿ, ಆಯುಕ್ತರಿಗೆ, RTO ಕಚೇರಿ, DC ಆಫೀಸು, ಪ್ರತಿ ಒಂದಕ್ಕೂ. ಹೈಕೋರ್ಟ್ ಒಬ್ರು ಕೊಟ್ಟಿಲ್ಲ ಸರ್. ನಮಗ್ ಬೇಕಾದ ನ್ಯಾಯ ಅಷ್ಟೇ. ಸರ್, ಇಷ್ಟು ವರ್ಷಗಳಿಂದ ಇತಿಹಾಸ ತೆಗೆದು ನೋಡಿದ್ರೆ ಎಲ್ಲೋ ಬೋರ್ಡ್ ಚಾಲಕರುಗಳಿಗೆ ಅಂತಾನೆ ಇರೋದು. ಸರಿನಾ ಸರ್? ಹೌದು, ಎಲ್ಲೋ ಬೋರ್ಡ್ ಇದ್ರೆ ಬಾಡಿಗೆ ಹೊಡಿಬೇಕು, ದುಡ್ಡು ಸರಿಯಾದ ಸರ್ಕಾರಕ್ಕೆ ದುಡ್ಡು ಕಟ್ಟಬೇಕು. ಕಾನೂನು ಅಡಿನಲ್ಲಿ ನೀವು ಬರ್ತೀರಾ, ಕಾನೂನು ಅಡಿಯಲ್ಲಿ ನಾವು ಅದನ್ನ ಕೇಳ್ತೀವಿ ಅಲ್ವೇ? ಅಷ್ಟೇ. ಈ ಒಂದು ರೂಲ್ಸ್ ಎಲ್ಲ ನೀವು ಮಾಡಿರ್ಬೇಕಾದ್ರೆ, ನಿಮ್ಮ ರೂಲ್ಸಿನ ಚೌಕಟ್ಟಲ್ಲಿ ನಾವು ನಡೆದಾಡಬೇಕಾದ್ರೆ ಇವ್ರಿಗೊಂದು ಕಾನೂನು ನಮ್ಗೊಂದು ಕಾನೂನು ಯಾಕೆ? ಇದ್ರ ಬಗ್ಗೆ ಯಾವುದೇ ಒಬ್ಬ MLA ಗಳಾಗ್ಲಿ MP ಗಳಾಗ್ಲಿ ಧ್ವನಿ ಎತ್ತಿಲ್ಲ. ಚಾಲಕರು ಬ್ಯಾನ್ ಆಯ್ತಲ್ಲ ರ್ಯಾಪಿಡ್. ಸರ್, ಬ್ಯಾನ್ ಆಗಿಲ್ಲ ಸರ್. ಸರ್, ಇಲ್ಲಿ ಏನಾಗಿದೆ ಅಂದ್ರೆ ಅಡ್ಗೋಡೆ ಮೇಲೆ ಓಡಿಸ್ಬೇಡಿ ಅಂತ ಓಡಿಸ್ತಾ ಇದ್ರಲ್ಲ ಸರ್. ಹಂಗಂಗಿದ್ರೆ ಇವ್ರು ಯಾಕೆ ಸರ್ ಈಗ ನ್ಯಾಯ ಸಿಗ್ತಲ್ಲ? ಈಗ ನೀವು ಆಟೋ ಡ್ರೈವರ್, ರ್ಯಾಪಿಡೋದವರು ಓಡಿಸ್ತಾ ಇದ್ರು, ನೀವು ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಒಪ್ಸೋದ್ರಿ, ಕೈ ಮಾಡಬಾರ್ದು, ಕಾನೂನು ಕ್ರಮ ತಗೋಬಾರ್ದು ಅಂತ ಅಲ್ವಾ? ಹಾಗೆ ಅವ್ರು ನಿಮ್ಗೆ ಸುಳ್ಳು ಕಂಪ್ಲೇಂಟ್ ಹಾಕಿದ್ರು ಪ್ಲಾನ್ ಆಗಿರುತ್ತೆ. ಸೊ ಈಗ ನೀವು ನ್ಯಾಯ ಕೇಳ್ತಿರೋದು ನಮ್ಮ ಹೊಟ್ಟೆ ಮೇಲೆ ಹೊಡೆದು ರ್ಯಾಪಿಡೋದವ್ರಿಗೆ ನೀವು ರೋಡ್ ಬಿಟ್ಟಿದ್ರಲ್ಲ, ನಮಗೂ ಇಲ್ಲ ಕಾನೂನು ಮಾಡಿಲ್ಲ, ಅವರು ಕಾನೂನು ಕಿತ್ತಾಕಿದ್ದ ಇಲ್ಲ, ನಮಗೂ ಒಂದು ವೈಟ್ ಬೋರ್ಡ್ ಮಾಡ್ಬಿಡಿ. ಅವ್ರ ಹೆಂಗ್ ವೈಟ್ ಬೋರ್ಡ್ ನೋಡಿತಾರೆ, ನಂಗೆ ವೈಟ್ ಬೋರ್ಡ್ ಮಾಡಿ. ಸರ್ಕಾರಕ್ಕೆ ಮನವಿ ಮಾಡೋದು ಅಷ್ಟೇ ಸರ್. ಈಗ ನಿಮ್ಗೆ ಏನಂತ ಕಂಪ್ಲೇಂಟ್ ಹಾಕಿದಾರೆ? ಇಲ್ಲಿ ನಮ್ಗೆ ಹೊಡೆದವ್ರೆ, ತೊಲ್ಲೆ ಮಾಡೋರೆ ಅಂತ ನೋಡಿದ್ರೆ ಅಂತ ಹಾಕಿದ್ರೆ, ಹೆಲ್ಮೆಟ್ ತಗೊಂಡು ಹೊಡೆದವ್ರೆ. ಮೆಡಿಕಲ್ ಹೋದಾಗ ಗೊತ್ತಾಗಲ್ಲ, ಅಷ್ಟೇ. ಕಂಪ್ಲೇಂಟ್ ಕೊಡ್ತಾರೆ, ಇವ್ರು ತಗೋತಾರೆ ಅಷ್ಟೇ. ಆ ಸಾಕ್ಷಿ ಏನು? ನೀವೇ ತೆಗೆದಿಟ್ಕೊಳ್ಳಿ CC ಕ್ಯಾಮ್ರಾ. ಅಯ್ಯೋ, ಅದನ್ನು ಬೇಕಾದ್ರೆ ಮುಡಾಯಿಸ್ಬಿಡ್ತಾರೆ. ಹಿಡಿದಿರೋ ಜಾಗದಲ್ಲೆಲ್ಲ CC ಕ್ಯಾಮ್ರಾ ಇದೆ. ನಾವು ಅಲ್ಲೇ ಮಾಡಿದ್ರೆ ಅದೇನೈತೆ ಕಾನೂನಿಗೆ ಬೇಕಾದ್ರೆ ತಲೆ ಬಾಗ್ತೀವಿ. ಅವ್ರು ನಮ್ಮ ಮೇಲೆ ಅಲ್ಲೇ ಮಾಡಕ್ ಬಂದಿದ್ರು ಅಂದ್ರೆ ಅವ್ರಿಗೆ ಏನೈತೆ. ಈಗ RTOದವ್ರು ಏನ್ ಇರ್ತಾ ಇದಾರೆ ಸರ್? RTOದಲ್ಲಿ ನಮ್ಮ ಈಗ ಆಯುಕ್ತರು ಬಂದು ವಸಂತ ಈಶ್ವರ್ ಚೌಹಾಣ ಅಂತ ಇದಾರೆ, ಅವರು ಸ್ಪಂದನೆ ಮಾಡ್ತಾ ಇದಾರೆ. ಹಬ್ಬ ಮುಗಿದ್ಮೇಲೆ ನಾನು ಕಮಿಷನರ್ ಸಾಹೇಬ್ರಿಗೆ ಹೇಳ್ಬಿಟ್ಟು ಇದ್ರ ಬಗ್ಗೆ ಕ್ರಮ ತಗೋತೀವಿ ಅಂತ ಅವ್ರು ಹೇಳಿದ್ದಾರೆ ಸರ್. ಒಳ್ಳೆ ವ್ಯಕ್ತಿ. ಯಾಕೆಂದ್ರೆ ಒಬ್ರ ಮೇಲೆ ನಮ್ಗೆ ಅಪಾದನೆ ಹೇಳೋದಕ್ಕೆ ಇಷ್ಟ ಇಲ್ಲ. ಇಷ್ಟು ದಿನ ನಮ್ಗೆ ಸಹಕರಿಸ್ತಾರಲ್ಲಿ ಆ ವ್ಯಕ್ತಿ ಒಳ್ಳೆ ವ್ಯಕ್ತಿ ಸರ್ ಇರೋದ್ರಲ್ಲಿ. ಇನ್ನ ನಾವು ಇದೆ ರ್ಯಾಪಿಡ್ ಇಶ್ಯೂ ಆದಾಗ ನಾನು ಕೂಡ RTO ಒಳಗಡೆ ಗೊತ್ತು ಸರ್, ನೀವು ಬಂದಿರಿ, ನೈಟ್ ಬಂದಿರಿ. ಹೌದು, ಗೊತ್ತು ಸರ್. ಈಗ ನಾವು ಕೇಂದ್ರ ಸರ್ಕಾರಕ್ಕೆ ಆಗಲಿ ರಾಜ್ಯ ಸರ್ಕಾರಕ್ಕೆ ಆಗಲಿ ಕೇಳ್ತಿರೋದು, ಇಷ್ಟು ವರ್ಷಗಳಿಂದ ಈ ಒಂದು ಚಾಲಕರ ಒಂದು ಸಮುದಾಯ ಇದೆಯಲ್ಲ, ಇದಕ್ಕೆ ಯಾರು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅದನ್ನ ತಿಳಿಸ್ಕೊಡ್ಬೇಕಾದವರು ಸಂಬಂಧಪಟ್ಟ ರಾಜಕಾರಣಿಗಳೇ. ಯಾಕೆಂದ್ರೆ ಯಾರು ಧ್ವನಿ ಎತ್ತುತ್ತಾ ಇಲ್ಲ ಇದ್ರ ಬಗ್ಗೆ ಸರ್. ಇವತ್ತೊಂದು ದಿನ ಏನಾಗಿದೆ ಅಂದ್ರೆ, ಸ್ಟಾರ್ಟಿಂಗು ಬಂದಾಗ ನಾವೆಲ್ಲ ದಡ್ರುಗಳು ಬೆದ್ರು. ನಾವು ಅಲ್ಲ, ಬಲೆ ಹಾಕಿ ಕ್ಯಾಚ್ ಹಾಕಿರ್ತಾರೆ. ಎಲ್ಲವೂ ಸರ್ಕಾರ ಬಂದಾಗ ನಮ್ ದೊಡ್ಡರು ಬೈಕ್ ಟ್ಯಾಕ್ಸಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಏನೋ ಒಂದು ಕಂಪ್ನಿ ಬತ್ತಾಯ್ತೆ ಅಂತ. ಫಸ್ಟ್ ನಾವು ತಿನ್ನೋ ತಟ್ಟೆಲಿ ಅನ್ನ ಕಿತ್ಕೊಂಡು ತಿನ್ನೋರು. ಇವತ್ತು ದಿನ ನಮ್ಮ ಮಕ್ಕಳು ತಿನ್ನೋ ತಟ್ಟೆಲಿ ಅನ್ನ ಕಿತ್ಕೋಬೇಕಾದ್ರೆ ಇದು ಯಾವ ನ್ಯಾಯ ಅನ್ನೋಕ್ಕೋಸ್ಕರ ಇಲ್ಲೆಲ್ಲ ಸೇರಿರೋದು ಸರ್. ಒಂದು ರ್ಯಾಪಿಡ್ ಉದ್ಧಾರ ಆಗಿದೆ ಹೆಂಗೆ ಗೊತ್ತಾ? ಒಂದು ಡ್ರೈವರ್ ಗಳಿಂದ. ಹೌದು ಸರ್. ಇನ್ನೊಂದು ಗೊತ್ತಾ, ಪ್ಯಾಸೆಂಜರ್ಸ್ಗೆ ನೀವು ಸರಿಯಾಗಿ ನೀವು ಸರ್ವಿಸ್ ಕೊಡದಿರೋದಕ್ಕೆ ಪ್ಯಾಸೆಂಜರ್ಸ್ ರ್ಯಾಪಿಡ್ಗಳನ್ನ ಬಳಸೋದು. ಯಾಕೆಂದ್ರೆ ಇದು ನಾನೇ ಉದಾಹರಣೆ ಆಗಿದ್ದೀನಿ. ಇದೇ ರ್ಯಾಪಿಡೋನ ಬ್ಯಾನ್ ಮಾಡ್ಬೇಕಂತ ಫಸ್ಟ್ ನಾನು ಮಾತಾಡಿದಾಗ್ಲೂ ಕೂಡ ಇದೇ ಆಟೋದವರು ನನ್ನ ಮೇಲೂ ದೌರ್ಜನ್ಯ ಮಾಡಿದ್ರು.
ಸರ್ ಈಗ ಆದ್ರೂ ನಾನು ನಿಮ್ ಪರವಾಗಿ ನಿಂತಿರೋದು, ಯಾಕೆಂದ್ರೆ ಕಾನೂನಲ್ಲಿ ಇದ್ದೀರಾ ನೀವು. ಹೌದು ಸರ್, ನಿನ್ನೆ ನಾನು ನಿಮ್ ಜೊತೆ ಮಾತಾಡಿದೆ. ಸರಿನಾ ಸರ್? ಓಕೆನಾ? ನಾನು ನಿಮ್ಗೆ ಸಪೋರ್ಟ್ಗೆ ಬಂದಿರೋದು. ಹೌದು ಸರ್, ಕರೆಕ್ಟು. ಈಗ ನೀವು ಹೇಳೋದೊಂದು ಲೆಕ್ಕ ಸರ್. ಈಗ 10 ಜನ ಲೈನಲ್ಲಿ ನಿಂತಿರ್ತೀವಿ. 10 ಜನದಲ್ಲಿ ಒಬ್ಬ ಮುಂದೆ ಇರೋನು ಡಿಮ್ಯಾಂಡ್ ಮಾಡಿರ್ತಾನೆ, ಹಿಂದೆ ಇರೋನು ಬನ್ನಿ ಸರ್ ಅಂತ ಕರೀತಾನೆ. ಅರೆ ಮುಂದೆ ಇರೋನ್ ತಪ್ಪನ ಎಲ್ಲರೂ ಕಂಡುಹಿಡಿತಾರೆ ಹೊರತು ಹಿಂದೆ ಇರೋನ್ನ ಯಾರನ್ನೂ ಇದ್ ಮಾಡಲ್ಲ ಸರ್ ಇಲ್ಲಿ. ಯಾಕೆಂದ್ರೆ ಎಲ್ಲಾರು 5 ಬೆರಳು ಒಂದೇ ಸಮ ಇರಲ್ಲ ಅಂತ ನೆನೆ ನಿಮ್ಗೆ ಅದೇ ಹೇಳಿದೆ. ಯಾರೋ ಮಾಡೋ ತಪ್ಪು ಸರ್. 24 ಗಂಟೆ ಹೆಂಡತಿ ಮಕ್ಳನ್ನ ಸಾಕಂತ ನಿಷ್ಠಾವಂತ ಚಾಲಕರುಗಳು ಯಾವತ್ತೂ ಡಿಮ್ಯಾಂಡ್ ಮಾಡಲ್ಲ ಸರ್. ಈ ನಮ್ಮ ಕಾಕಿ ಋತುರಿ ಈ ಕೆಲವರು ಆಟೋಪಕ್ಕೆ ಈಗ ಶೋಕಿಗೋಸ್ಕರ ಬರ್ತಾರಲ್ಲ ಅಂತವ್ರಿಂದ ಸರ್ ನಮ್ಗಳಿಗೆ ಕೆಟ್ಟ ಹೆಸರು. ಸರಿನಾ ಸರ್? ಕಾಲ್ ಎತ್ಕೊಂಡು ಓಡಿಸೋದು, ಎಲ್ಲಿ ಅಂದ್ರೆ ಅಲ್ಲಿ ಇದ್ ಮಾಡೋದು, ಗಾಂಚಲಿಗಳು ಮಾಡ್ತಾರಲ್ಲ, ಅದು ನಮ್ಮ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಷ್ಠಾವಂತ ಚಾಲಕರು ಫುಲ್ ಯೂನಿಫಾರ್ಮ್ ಹಾಕೊಂಡು ಈ ತರ ಇರ್ತಾರೆ ನೋಡಿ ಸರ್. ಈ ವ್ಯಕ್ತಿ 1 ವಾರದಿಂದ ನಮ್ಮ ಡ್ರೈವರ್ ಕುಟುಂಬ ಬದುಕಲಿ ಅಂದ್ಬಿಟ್ಟು 24x7 ಯಾರೇ ಫೋನ್ ಮಾಡಿದ್ರು ಸಹಿತ ಹೋಗಿ ಹೆಲ್ಪ್ ಮಾಡ್ತಾ ಇದಾರೆ. ಇವ್ರಿಗೆ ಕಷ್ಟ ಇಲ್ವಾ ಸರ್? ಇವ್ರಿಗೆ ನಾಳೆ ದಿನ ಬೇರೆಯವ್ರಿಗಾಗ ಕಷ್ಟ ನಮ್ ಕಷ್ಟ ಅನ್ಬಿಟ್ಟು ಇಲ್ಲಿರೋರೆಲ್ಲ ಬಂದಿರೋದು ನೋಡಿ. ಅವ್ರೊಬ್ರು ಸಮಸ್ಯೆ ಆಗಿದ್ದಕ್ಕೆ ಎಲ್ಲರೂ ಬಂದಿದ್ರಲ್ಲ ಇಲ್ಲಿ. ನಿಮ್ಮ ಒಗ್ಗಟ್ಟನ್ನ ಮೆಚ್ಕೊಳ್ತೀನಿ. ಈ ಒಗ್ಗಟ್ಟಿದ್ರೆ ಏನ್ ಬೇಕಾದ್ರೂ ಬದಲಾವಣೆ ತರಬಹುದು. ನೀವು ನಮ್ಮೊಟ್ಟಿಗೆ ಇರ್ಬೇಕು. ನಾನು ಬ್ಯಾನ್ ಮಾಡ್ಸಕ್ಕೆ ಹೆಂಗ್ ಓಡಾಡ್ತೀವಿ ಹಾಗೆ. ಓಕೆ, ಈಗ ನೀವು ಎಷ್ಟು ವರ್ಷ ಆಟ ಓಡಿಸ್ತಾ ಇದ್ದೀರಾ ಸರ್? ನಾನು 2015 ಓಡಿಸ್ತಾ ಇದ್ದೀನಿ. ಓಕೆ, ಸೊ ಏನ್ ಸಮಸ್ಯೆ ಆಯ್ತು ಇವಾಗ? ತುಂಬಾ ಕಷ್ಟ ಇದೆ ಸರ್. ಈಗ ರ್ಯಾಪಿಡ್ ಬಂದ್ಮೇಲೆ ಏನ್ ಪ್ರಾಬ್ಲಮ್ ಆಯ್ತು? ಇನ್ನು ಜಾಸ್ತಿ ತೊಂದರೆ ಆಗಿರೋದು. ಇನ್ನು ಜಾಸ್ತಿ ಅಂದ್ರೆ ಹೊಟ್ಟೆಗೆ ತಿನ್ನಕ್ಕೆ ಆಯ್ತಾ ಇಲ್ಲ ನಮ್ಗೆ, ಮಕ್ಕಳಿಗೆ ಓದಿಸಕ್ ಆಯ್ತಾ ಇಲ್ಲ, ಸ್ಕೂಲ್ಗೆ ಕಳಿಸಕ್ ಆಯ್ತಾ ಇಲ್ಲ, ಸರಿಯಾಗಿ ಊಟ ಮಾಡಕ್ ಆಯ್ತಾ ಇಲ್ಲ, ಸಂಪಾದನೆ 200 ರೂಪಾಯಿ ಬೆಳಗಿಂದ ಸಂಜೆ ಗಂಟ. ಆ 200 ರೂಪಾಯಿ ನಾವು ಸಾಲ ಮಾಡಿರ್ತೀವಿ ಆಟೋ ಮೇಲೆ. ಒಂದೊಂದು ಆಟೋ ಮೇಲೆ 3 ಲಕ್ಷ 5 ಲಕ್ಷ ರೂಪಾಯಿ ಸಾಲ ಇರುತ್ತೆ. ಅದ್ ಹೆಂಗ್ ತಿರ್ಸ್ಬೇಕು ನಾವು? ಈಗ ಬ್ಯಾಂಕ್ ಯಾರು ಸರ್ ಸಂಪಾದನೆ ಎಲ್ಲ ಯಾರಿಗೂ ಇಲ್ಲ. ಯಾರು ಒಟ್ಟಿಗೆ ಕೊಟ್ಟು ಆಟೋ ತಗೊಳಕಿಲ್ಲ. ಬ್ಯಾಂಕ್ ಅಲ್ಲಿ ಹೋಗಿ ಕೇಳಿದ್ರೆ ನಮ್ಗೆ ಆಟೋ ಲೋನ್ ಕೊಡಲ್ಲ. ಹೊರಗಡೆ ನಾವು ಲೋನ್ ತಗೋತೀವಿ, ಅಲ್ಲಿ ಬಡ್ಡಿ ಜಾಸ್ತಿ. ಅವ್ರಿಗೆ ಲೋನ್ ಕಟ್ಟಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ, 2 ತಿಂಗಳು ನೋಡ್ತಾರೆ, 3 ತಿಂಗಳಿಗೆ ಹೇಳ್ಕೊತಾರೆ. ನಮ್ಮ ಹೆಂಡತಿ ಮಕ್ಳು ಎಲ್ಲಿ ಬಿದ್ದಿ ಬರ್ಬೇಕಾ? ಸರ್ಕಾರ ನಮ್ಗೆ ಏನು ಸೌಲಭ್ಯ ಕೊಡ್ತಾ ಇಲ್ಲ. ಈಗ ರ್ಯಾಪಿಡ್ ಆದರೂ ಕೂಡ ಬದುಕೋ ಹಕ್ಕು ಅವ್ರಿಗೂ ಇದೆ. ನಿಮ್ಮ ಡಿಮ್ಯಾಂಡ್ ಏನಾದ್ರೆ ನೇರವಾಗಿ ನಮ್ದು ಹೇಳ್ತಾ ಇರೋದು ಅಂದ್ರೆ ಬೈಕ್ ಟ್ಯಾಕ್ಸಿ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿ, ಇಲ್ಲ ಅಂದ್ರೆ ಕಾನೂನಿನಲ್ಲಿ ಬರ್ಲಿ. ನಾವು ಬರ್ತೀವಿ. ಕಾನೂನಿನ ರೋಡ್ ಬಂದ್ಬಿಟ್ಟು ದುಡ್ಡು ಮಾಡ್ಕೊಂಡು ಹೋದ್ರೆ ಕಾನೂನು ಮಾಡ್ಕೊಂಡು ನೀವೆಲ್ಲ ಮಾಡ್ತೀರಾ? ಏನ್ ಮಾಡ್ಬೇಕು? ಟ್ಯಾಕ್ಸಿಗೆ ವೈಟ್ ಬೋರ್ಡ್ ಅದು ಓನ್ ಯೂಸ್ ಗೆ ಕೊಟ್ಟಿರೋದು. ಹೌದು, ಓನ್ ಯೂಸ್ ಗೆ. ಹೌದು, ಆಟೋ ಏನಕ್ಕೆ ಕೊಟ್ಟಿರೋದು? ಕಮರ್ಷಿಯಲ್ ಆಗಿ ಇನ್ಶೂರೆನ್ಸ್ ಕಟ್ತೀವಿ, ರೋಡ್ ಟ್ಯಾಕ್ಸ್ ಕಟ್ತೀವಿ, ST ಕಟ್ತೀವಿ, ಎಲ್ಲ ಕಟ್ತೀವಲ್ಲ. ನಮಗೂ ಒಂದ್ ಕೆಲಸ ಮಾಡಿ ಸರ್, ನಮಗೂ ವೈಟ್ ಬೋರ್ಡ್ ಕೊಡ್ಬೇಡಿ. ಇನ್ಶೂರೆನ್ಸ್ ಕಟ್ಟಲ್ಲ, ಅಲ್ಲಿಂದ ಪರ್ಮನೆಂಟ್ ಕೊಳ್ಳಿ. ಎಲ್ಲಿ ಬೇಕಾದ್ರೆ. ಈಗ ಶ್ರೀರಂಗಪಟ್ಟಣ ಮಾಡಿದ್ರೆ ನಮ್ಗೂ ಹಂಗೆ ಮಾಡಿ. ಇಲ್ಲ, ಅವ್ರನ್ನು ಕೂಡ ಕಾನೂನು ಒಳಗಡೆ ಈಗ ಟೂರಿಸ್ಟ್ ಬರ್ತಾರೆ ಸರ್. ಈಗ ಹೊರಗಡೆಯಿಂದ ಟೂರಿಸ್ಟ್ ಬರುತ್ತೆ. ಈಗ ಟೂರಿಸ್ಟ್ ಅವ್ರು ಏನು 800 ರೂಪಾಯಿ ಕೊಡ್ತೀವಿ ಸರ್, ಶ್ರೀರಂಗಪಟ್ಟಣ ಕರ್ಕೊಂಡು ಹೋಗಿ ಸುತ್ತಾಡ್ಕೊ ಬನ್ನಿ ಅಂತಾರೆ. ನಾವು ಹೋಗ್ಬೇಕಲ್ಲ. ಶ್ರೀರಂಗಪಟ್ಟಣ ಹೋದ್ರೆ ನಮ್ಗೆ ಫೈನು. ಯಾಕಂದ್ರೆ ಮಂಡ್ಯ ಡಿಸ್ಟಿಕ್ 15 ಕಿಲೋಮೀಟರ್ 12-13 ಕಿಲೋಮೀಟರ್ ಒಳಗಡೆ ಕೊಟ್ಟಿರೋದು ನಮ್ಗೆ. ಬೈಕ್ ಅವ್ರು ಎಲ್ಲಿ ಬೇಕಾದ್ರೂ ಸುತ್ತಾಡ್ಬೋದು. ಹಂಗೂ ನಮಗೂ ವೈಟ್ ಬೋರ್ಡ್ ಕೊಳ್ಳಿ, ನಮಗೂ ಸರ್ಕಾರ ಅನುಮತಿ ಕೊಳ್ಳಿ. ಅವ್ರಗಳಿಗೆ ಇಷ್ಟೊಂದೆಲ್ಲ ಬೆನಿಫಿಟ್ ಏನೇನು ಇಲ್ಲ. ನೀವೆಲ್ಲ ಕಟ್ಕೊಂಡ್ರು ಕೂಡ ನಿಮ್ಗೆ ಅನ್ಯಾಯ ಸರ್. ನನ್ನೊಂದು ಇದು ಮನವಿ, ಈಗ ಬೈಕ್ ಟ್ಯಾಕ್ಸಿ ಅನ್ನೋದು ಇದೆಯಲ್ಲ, ಇದನ್ನ ಮಾಡ್ತಾ ಇರೋರು ಯಾರು? ಎಷ್ಟೋ ಜನ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಎಲ್ಲೋ ಒಬ್ಬೊಬ್ರು ಕಾಲೇಜ್ಗೆ ಹೋಗೋ ಹುಡುಗರು, ಕೆಲ್ಸಕ್ಕೆ ಹೋಗೋರು, ಸರಿನಾ ಸರ್? ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಪೆಟ್ರೋಲ್ ಕಾಸಾಗ್ಲಿ ಎಣ್ಣೆ ಕಾಸಾಗ್ಲಿ ಅಂತ ಹೊಡೆಯೋರು. 24x7 ಇನ್ಸೂರೆನ್ಸ್, FC, ಎಮಿಷನ್ ಟೆಸ್ಟ್ ಪ್ರತಿಯೊಂದು ಮಾಡ್ಕೊಂಡು ಗೌರ್ಮೆಂಟ್ಗೆ ನಿಯತ್ತಾಗಿ ಬಾಡಿಗೆ ಹೊಡಿತಾರದು ನಾವು. ಅವ್ರಿಗೆ ಯಾವಾಗ ಬೇಕೋ ಆನ್ ಮಾಡ್ಕೋತಾರೆ, ಯಾವಾಗ ಬೇಕೋ ಆಫ್ ಮಾಡ್ಕೋತಾರೆ. ಸರಿನಾ ಸರ್? ಗಾರ್ಮೆಂಟ್ಸ್ಗೆ ಹೋಗೋರು ಪ್ರತಿ ಒಬ್ರು ಸಹಿತ ಎಲ್ಲ ಡಬಲ್ ಕೆಲಸ ಹೋಗೋರು ಆಫೀಸರು ಸಹಿತ ಇದಾರೆ ಸರ್. ನಾನೇ ಕೇಳ್ತೀನಿ, ಕರೆಕ್ಟು. ಇವ್ರಿಗೆಲ್ಲ ಸಂಬಳ ಬರಲ್ಲ. ನಮ್ಮ ಟೈಮಲ್ಲಿ ಯಾಕೆ ಹೊಡಿತಾವ್ರೆ? ನಮ್ಮ ಟೈಮಲ್ಲಿ ಯಾಕೆ ಹೊಡಿತಾ ಇದಾರೆ? ನಮ್ಮ ಟೈಮಲ್ಲಿ ಯಾಕೆ ಹೊಡಿತಾವ್ರೆ? ಈಗ ನಮ್ಗೆ DL ಅಂತ ಕೊಟ್ಟಿದ್ದೀರಾ, ಪೊಲೀಸ್ ನಾವು ಕಳ್ರ ಪೊಲೀಸ್ ನಂಬರ್ ಅಂತ ಕೊಟ್ಟಿದ್ದೀರಾ. ಡಿಸ್ಪ್ಲೇ ಇರಬೇಕು, ಯೂನಿಫಾರ್ಮ್ ಹಾಕೊಂಡಿಲ್ಲ ಫೈನು ಎಲ್ಲ ಇರಬೇಕು. ನಿಮ್ಗೆ ಇನ್ಸೂರೆನ್ಸ್ ಕಟ್ಟಿಲ್ಲ ಅಂತ ಫಸ್ಟ್ ಚೆಕ್ ಮಾಡೋದೇ ಇನ್ಸೂರೆನ್ಸ್, ಎಲ್ಲ ಚೆಕ್ ಮಾಡ್ತೀರಾ. ಅದೇ ರೀತಿ ಅವರು 24x7 ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡಿ. ಏನ್ ಸರ್? ಸರ್ಕಾರದವ್ರಿಗೆ ಕೇಳೋದಷ್ಟೇ, ಸಿದ್ದರಾಮಯ್ಯ ಸಾಹೇಬ್ರಿಗೂ ಆದ್ರೂ ಅಷ್ಟೇ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೂತಿರೋ MP MLAಗಳಿಗೂ ಕೇಳ್ತಾ ಇರೋದಿದೆ. ದಯವಿಟ್ಟು ಬಡವರದ್ದು ಸಮಸ್ಯೆ ಕೇಳಲ್ಲ. ಬಡವರು ಕೇಳಲ್ಲ ಸರ್. ಕೇಸು ಅಂತ ಅಂದ್ರೆ ಅವರು ತಿಳ್ಕೋಬೇಕು ಸರ್. ಜನಪ್ರತಿನಿಧಿಗಳಾಗಿ ಅವ್ರು ತಿಳ್ಕೋಬೇಕು, ನಾವ್ ಹೇಳೋದಲ್ಲ. ಯಾಕಂದ್ರೆ ಇಷ್ಟು ಜನ ಓಟ್ ಹಾಕಿ ಗೆಲ್ಸಿರೋದು ನಾಳೆ ದಿನ ನಮ್ಗೆ ಒಳ್ಳೇದ್ ಮಾಡ್ತಾರೆ ಅಂತ ಕಾದಿದ್ದಕ್ಕೆ ಇವ್ರು ಒಳ್ಳೇದ್ ಮಾಡ್ಬೇಕು. MLA MPಗಳು ವಿಧಾನಸೌಧದಲ್ಲಿ
ಒಬ್ರು ಯಾರು ಡ್ರೈವರ್ಗಳ ಪರವಾಗಿ ಈ ಒಂದು ಬೈಕ್ ಟ್ಯಾಕ್ಸಿ ಏನಿಗೆ ಬಂತು, ಇದರಿಂದ ಎಷ್ಟು ಕುಟುಂಬ, ಯಾರೋ ಒಬ್ರು ಪುಣ್ಯಾತ್ಮರು ಹೇಳ್ತಾರೆ ವಿಧಾನಸೌಧದಲ್ಲಿ 8 ಲಕ್ಷ ಜನ ಬೈಕ್ ಟ್ಯಾಕ್ಸಿ ಓಡಿಸ್ತವ್ರೆ ಅಂತ. ಕರ್ನಾಟಕದಲ್ಲಿ ಎಷ್ಟು ಜನ ಆಟೋ, ಕಾರ್, ಕ್ಯಾಬ್, ಗೂಡ್ಸ್ ಗಾಡಿ ಓಡಿಸ್ತಾ ಇದಾರೆ ಅಂತ ಇವ್ರಿಗೆ ಮಾಹಿತಿ ಇದೆಯಾ? ಅವನಿಂದ ಎಷ್ಟು ಜನ ಕುಟುಂಬ ಇದ್ದಾರೆ? ಟೈಮ್ ಪಾಸ್ ಕೊಡ್ಸಿರ್ಬೋದು ಕೆಲವರು ಇರ್ಬೋದು ಸರ್. ಫಸ್ಟ್ ಇಂದ ದುಡಿತಾ ಇರೋದು ಅಂತ ಏನಕ್ಕೆ ಸರ್ ಕೊಟ್ರಿ? ಮತ್ತೆ ಎಲ್ಲದಕ್ಕೂ ಸಮಿತಿ ಮಾಡ್ತೀರಾ? ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ಫಸ್ಟು ಡ್ರೈವರ್ಗಳಿಗೆ ಏನಾರ ಕೇಳಿದ್ರ ಸರ್ ನೀವು? ಯಾವುದೇ ಒಂದು ರೂಲ್ಸ್ಗಳು ತರಬೇಕಾದ್ರೆ ಈಗ ನಮಗೆ ಗೊತ್ತಿಲ್ದಲೇ ನಮ್ಮ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಬಂದಿದ್ದೀರಲ್ಲ, ಅದನ್ನು ನಾವು ನ್ಯಾಯವಾಗಿ ಕೇಳ್ತಾ ಇದ್ದೀವಿ. ನಿಮ್ಗೆ ಅದು ಇಷ್ಟ ಇಲ್ಲ ಅಂತ ಅಂದರೆ ಎಲ್ರಿಗೂ ಒಂದೊಂದು ತೊಟ್ಟು ವಿಷ ಕೊಟ್ಬಿಡಿ. ಡ್ರೈವರ್ಗಳೆಲ್ಲ ಸತ್ತೋಯ್ತೀವಿ, ನಮ್ಮ ಕುಟುಂಬಕ್ಕೆ 25 ಲಕ್ಷ ಕೊಟ್ಬಿಡ್ಲಿ. ನಮ್ಮ ಹೆಂಡತಿ ಮಕ್ಕಳು ಸರ್ ಸಿಟ್ಟು ಅಂದ್ರೆ ಇನ್ನೇನ್ ಸರ್? ಮತ್ತೆ ಒಂದಿನ ಕೊಟ್ಬಿಟ್ರ ಸರ್. ಈಗ ಮೊನ್ನೆ ಇದೇ ರ್ಯಾಪಿಡೋ ಬೈಕ್ನವರು ಇದ್ರ ಹತ್ರ ಐಶ್ವರ್ಯ ಪೆಟ್ರೋಲ್ ಬಂಕ್ ಕೆಳಗಡೆ ಡೌನ್ ಅಲ್ಲಿ ಕಸ್ಟಮರ್ ಹಾಕೊಂಡು ಹೋಗ್ತಾ ಇದ್ರು. ನಾವು ಹಿಂದ್ಗಡೆನೆ ಹೋಗ್ತಾ ಇದ್ದೋ, ನಾವು ಪ್ಯಾಸೆಂಜರ್ ಹಾಕೊಂಡಿದ್ದು, ಅವರು ಪ್ಯಾಸೆಂಜರ್ ಹಾಕೊಂಡು ಹೋಗ್ತಾ ನನ್ನ ಗಾಡಿಲೇ ಇದ್ದೆ. ಹೋಯ್ತಾ ಇರ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು ಗಾಡಿಗೆ, ಬೈಕ್ಗೆ. ಕಸ್ಟಮರ್ನ ಸರ್ ಬುಂಡೆ ಹೊಡೆದಾಯ್ತು ಕಸ್ಟಮರ್ನ ಬಿಡ್ಬಿಟ್ಟು ಗಾಡಿ ತಗೊಂಡು ಎದ್ಬಿಟ್ಟ ಅವನು. ನಾವು ಡ್ರೈವರ್ಗಳು ಆಂಬುಲೆನ್ಸ್ ಫೋನ್ ಮಾಡಿ ಆಂಬುಲೆನ್ಸ್ ಕಳಿಸಿ KR ಹಾಸ್ಪಿಟ್ಲಿಗೆ ಗಾಡಿ ಕಳ್ಸಿದೀವಿ ನಾವು. ಇವಾಗ ಇವ್ರು ಏನ್ ಮಾಡ್ತಾ ಇದಾರೆ ಸರ್ಕಾರದವರು? ರ್ಯಾಪಿಡೋ ಬೈಕ್ ಏನಕ್ಕೆ ಸರ್, ಏನಕ್ಕೆ ಯೂಸ್ ಆಗುತ್ತೆ? ಒಂದು. ಎರಡನೇದು ಹೆಲ್ಪ್ ಮಾಡಿದವರು ಕರ್ಕೊಂಡ್ ಬಂದಿಲ್ಲ, ಕಂಪ್ಲೇಂಟ್ ಹಾಕಿದ್ದಾರೆ. ಆಯ್ತು ಒಂದು ಸರ್. ಎರಡನೇದು ಇವರು ಕಾಲೇಜ್ಗೆ ಹೋಗೋ ಹುಡುಗರು ರ್ಯಾಪಿಡೋ ಮಾಡ್ತಾರೆ, ಗಾರ್ಮೆಂಟ್ಸ್ನವರು. ಆಯ್ತಾ, ನನ್ಗೆ ಬೆಳಗ್ಗೆ ನಾನೇ ಹಿಡಿದಿದ್ದೀನಿ ಗೌರ್ಮೆಂಟ್ ಎಂಪ್ಲಾಯ್ ಬೆಳಗ್ಗೆ ನಾನೇ ಹಿಡಿದಿದ್ದೀನಿ ಅವ್ರನ್ನ ರೈಲ್ವೆ ಸ್ಟೇಷನ್ ಹತ್ರ. ಗೌರ್ಮೆಂಟ್ ಎಂಪ್ಲಾಯ್ 35,000 ಸಂಬಳ ಅಂತೆ. 35,000 ಸಂಬಳ ತಗೊಳ್ಳೋನ್ ರ್ಯಾಪಿಡೋ ಹೊಡಿಬೇಕು. ಅವ್ನು ಸೋಕಿಗೆ ತಾನೇ ಮಾಡ್ತಾರೆ ಸರ್. ಅವ್ನು ಇನ್ಸಲ್ಟ್ ಮಾಡ್ಕೊಂಡು ಬಾಟಾ ಶೂ ಹಾಕೊಂಡು ಸೋಕಿಂಗ್ ಮಾಡ್ತಾ ಇರೋದು. ನಾವು ಬದುಕಬೇಕು ಅಂತ ಆಟೋ ತಗೊಂಡ್ರೆ, ಹೌದು, ನಾವು ಬದುಕಬೇಕು ಅಂತ ತಾನೇ ಸರ್ ಆಟೋಗಳು ತಗೊಂಡ್ರದು. 3 ಲಕ್ಷ ಬಂಡವಾಳ ಹಾಕ್ಬಿಟ್ಟು ಒಂದೊಂದ್ ತಿಂಗಳು EMI ಕಟ್ಟಕ್ಕಾಗಲ್ಲ ಸರ್ ನಾವು. ಇವ್ರ ಆಪ್ಗಳನ್ನ ನೆಮ್ಕಿಡ್ತಾನೆ ಸರ್ ನಾವು ಗಾಡಿಗಳನ್ನ ಬಂಡವಾಳ. ಇತ್ತೀಚೆಗಷ್ಟೇ ರ್ಯಾಪಿಡೋನ ಬಂದ್ ಮಾಡಿದ್ದಾರೆ. ಬನ್ನಿ ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ರ ನೀವು? ಸರ್ ನಾವು 15 ವರ್ಷದಿಂದ ಓಡಿಸ್ತಾ ಇದೀವಿ ಸರ್. ಓಕೆ, ಏನ್ ಪ್ರಾಬ್ಲಮ್ ಆಯ್ತು? ಅದೇ ಸರ್ ಈಗೆಲ್ಲ ಹೇಳ್ತಾ ಇದಾರಲ್ಲ ಸರ್, ಅದೇ ಪ್ರಾಬ್ಲಮ್ ಸರ್. ನಿಮ್ದೇನ್ ಪ್ರಾಬ್ಲಮ್ ಹೇಳಿ ಸರ್? ಈಗ ಒಬ್ಬ ಡ್ರೈವರ್ದು ಏನಿದೆ, ಎಲ್ಲಾ ಡ್ರೈವರ್ದು ಅದೇನೆ ಸರ್ ಇರೋದು. ಎಲ್ಲ ಒಂದೇ ಕುಟುಂಬ ಇದು. ನಾವೆಲ್ಲ ಒಂದು ತಂದಿರ್ತಾನೆ ಇದೆಯೋ ಹೊರತು ನಾವ್ ಯಾರು ಇದು ಮಾಡ್ಕೊಂಡಿಲ್ಲ ಸರ್. ಸರಿ, ಕಾನೂನು ಏನೈತೆ, ಈಗ ಹೈಕೋರ್ಟ್ ಅಲ್ಲಿ ಕೇಸ್ ಐತೆ. ನ್ಯಾಯಾಧೀಶರು ಮೊನ್ನೆ ಏನ್ ಹೇಳೋರೆ, ನಾವು ಯಾವುದೇ ರೀತಿ ಅನುಮತಿ ಕೊಟ್ಟಿಲ್ಲ, ಓಲಾ ಊಬರ್ ಕಂಪ್ನಿಗಳಿಗೆ ಅನುಮತಿ ಕೊಟ್ಟಿಲ್ಲ ಅಂತ ಹೇಳೋರು. ಸೆಪ್ಟೆಂಬರ್ 22ಕ್ಕೆ ವಿಚಾರಣೆ ಅಂತ ಹೇಳೋರೆ ಅಲ್ವಾ? ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಿ. ರ್ಯಾಪಿಡೋ ಬೈಕ್ನವರೆಲ್ಲ ಏನ್ ಮಾಡಿ, ವೆಯ್ಟ್ ಮಾಡಿ. ಅದಾದ್ಮೇಲೆ ಏನ್ ತೀರ್ಮಾನ ಬರುತ್ತೋ ಅದ್ರ ಮೇಲೆ ನೀವು ಓಪನ್ ಮಾಡಿ. ಅದನ್ನ ಬಿಟ್ಬಿಟ್ಟು ನೀವು ಅನುಮತಿ ಇಲ್ಲ ಅಂದ್ರೆ ನೀವು ಆಪ್ ಓಪನ್ ಮಾಡಿದ್ರೆ ಆಪ್ ಮೇಲೆ ಈಗ ಕೂಡಲೇ ಸರ್ಕಾರ ಕ್ರಮ ತಗೋಬೇಕು. ಅಲ್ಲಿವರೆಗೂ ನಾವು ಒತ್ತಾಯಿಸ್ತೀವಿ. ಆಪ್ನೇ ಓಪನ್ ಮಾಡಕ್ ಬಿಡಬಾರ್ದು. ಆಪ್ ಅಲ್ಲೇ ಆ ಬೈಕ್ ಅನ್ನೋದು ಬರಬಾರ್ದು. ಅಲ್ಲಿವರೆಗೂ ಕಾನೂನು ಮಾಡೋರು ನೀವು ತಡಿಬೇಕು. ಈಗ ಊಬರ್ ಓಪನ್ ಇತ್ತು ಒಂದಿನ, ಯಾವಾಗ ನಾವೆಲ್ಲ ಸ್ಟ್ರೈಕ್ ಮಾಡ್ತೀವಿ ಅಂತ ಮುನ್ಸೂಚನೆ ಕೊಟ್ವಿ, ಊಬರ್ ತೆಗ್ದಾಕವ್ನ ಇವಾಗ ಬೈಕ್ನ. ಹಾಗೆ ರ್ಯಾಪಿಡೋ ಕಂಪ್ನಿ ಕೂಡ ಇವತ್ತು ಮುಚ್ಚಾಕ್ಬೇಕು ಬೈಕ್ ರ್ಯಾಪಿಡೋನ. ಅಲ್ಲಿವರೆಗೂ ನಮ್ಮ ಹೋರಾಟ ಮಾಡ್ತೀವಿ. ನೀವೇ ಬೆಳೆಸಿದ ರ್ಯಾಪಿಡೋ ಕಂಪನಿ ಇವತ್ತು ನಮ್ಗೇನೆ ಮುಳ್ಳಾಗಿ ನಮ್ಮ ಸಂಸಾರನೇ ಬೀದಿ ಬರ್ತವೆ ಸರ್. ಬೆಳಿಗ್ಗೆಯಿಂದ ಇಲ್ಲಿ ಇಷ್ಟೊತ್ತವರೆಗೂ ಕೂಡ ಸರ್ 100 ರೂಪಾಯಿ 150 ರೂಪಾಯಿ ಬಾಡಿಗೆ ಹೊಡ್ತಿಲ್ಲ ಸರ್. ಬೆಳಿಗ್ಗೆಯಿಂದ 6 ಗಂಟೆಗೆ ಬಂದಿರೋದು. ಬೆಳಗ್ಗೆ 6 ಗಂಟೆಗೆ ಬಂದು 10 ರೂಪಾಯಿ ಸಂಪಾದನೆ ಆಗಿಲ್ಲ ಸರ್. 10 ರೂಪಾಯಿ ಬೈಕ್ 800 ರೂಪಾಯಿ ಸಂಪಾದನೆ ಮಾಡೋನು. 800 ರೂಪಾಯಿ ಸಂಪಾದನೆ ಮಾಡೋನು ಬೈಕ್ ನಾನು. ನಮ್ಗೆ 10 ರೂಪಾಯಿ ಇಲ್ಲ. ಹಿಂಗಾಗ್ಬಿಟ್ರೆ ಹೆಂಗ್ ಸರ್ ನಮ್ ಜೀವನ ಮಾಡೋದು? ಈಗ ಇನ್ನೂ ಒಂದು ಕೇಳ್ತೀನಿ ಸರ್, ನಾನು ಒಬ್ಬ ಆಟೋ ಡ್ರೈವರ್ ಆಗಿ ಕೇಳಲ್ಲ. ಕಾನೂನು ಉಲ್ಲಂಘನೆ ಆಯ್ತೈತೆ ಅಂದ್ಮೇಲೆ ಒಬ್ಬ ಪಬ್ಲಿಕ್ ಆಗಿ ನೀನು ಮಾಡೋದು ತಪ್ಪು ಅಂತ ಕೇಳೋದು ನನ್ನ ಜವಾಬ್ದಾರಿ. ಈ ದೇಶದ ಪ್ರಜೆಯಾಗಿ ನನ್ನ ಜವಾಬ್ದಾರಿ ಅದು. ಈ ನೀನು ಮಾಡ್ತಿರೋ ತಪ್ಪು, ಕಾನೂನು ಉಲ್ಲಂಘನೆ ಆಗ್ತಿದೆ ಪಬ್ಲಿಕ್ ಅಲ್ಲಿ ಅಂತ ಕೇಳೋದು ನನ್ನ ಜವಾಬ್ದಾರಿ. ನೀನ್ ಯಾರು ಕ್ವಶನ್ ಮಾಡೋದಕ್ಕೆ ಅಂತ ನನ್ಗೆ ಕೇಳ್ತಾನೆ ಅಂದ್ಮೇಲೆ ಅವನ ಮೇಲೆ ಪೊಲೀಸರು ಕ್ರಮ ತಗೊಳ್ಳೇಬೇಕು. ಹೌದು, ಈಗ ನಡೀತಾ ಇದ್ರು ನಾವು ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಮತ್ತೆ ನಾವೇ ಇನ್ನು ತಪ್ಪು ಜಾಸ್ತಿ ಬ್ಯಾನ್ ಮಾಡ್ಬೇಕು. ಆಪ್ನ ಬ್ಯಾನ್ ಮಾಡಿ ಆನ್ ಮಾಡಿರೋದು ನಿಮ್ದು ಬುಕ್ಕಿಂಗ್ ಇಲ್ಲ ಸರ್. ನೋಡಿ 6 ಗಂಟೆಗೆ ಈಗ ಇದೇ ರ್ಯಾಪಿಡೋನ ಅವನ ಹತ್ರ ಓಪನ್ ಮಾಡಿಸ್ತೀನಿ, ಎಷ್ಟು ಹೊಡೆದಿದ್ದಾನೆ ನೋಡಿ. ಈಗ ರ್ಯಾಪಿಡೋ ಬೈಕ್ ಹೊಡಿತಿದ್ದಾನಲ್ಲ, ಅವನ ಆಪಲ್ಲೇ ತಗೊಂಡ್ಬಂದ್ಬಿಟ್ಟು ಕರ್ಕೊಂಡ್ಬಂದು ಓಪನ್ ಮಾಡಿಸ್ತೀನಿ ನೋಡಿ. ನಮ್ದು 1 ರೂಪಾಯಿ ಬುಕ್ಕಿಂಗ್ ಇಲ್ಲ ಸರ್. ಏನ್ ಮಾಡೋದ? ಎಷ್ಟು ಜನ ಆಟೋ ಡ್ರೈವರ್ಗಳು ಏನಕ್ಕೆ ಬಂದಿದ್ದಾರೆ? ಇಷ್ಟೆಲ್ಲ ಕೇಸ್ ನಡೀತಾ ಇರ್ಬೇಕಾರೆ ಈ ಆಪ್ ನ ಬ್ಯಾನ್ ಮಾಡಿದ್ರೆ ನೀವೇ ಕ್ರಮ ತಗೊಳ್ತೀರಿ ಅಲ್ಲ? ನೀವೇ ಸಂಬಂಧ ಬ್ಯಾನ್ ಮಾಡಲ್ಲ. ಏನು ಆಗ್ಲಿಲ್ವಾ? ನಾವೆಲ್ಲರೂ ಕೂಡ
ಮೀಟರ್ ಬಾಡಿಗೆನೆ ಹೊಡಿತೀವಿ ನಾವೆಲ್ಲರಿಗೂ ಕೂಡ ಮೀಟರ್ ಬಾಡಿಗೆನೆ ಹೊಡಿತೀವಿ. ನೀವು ನಿಲ್ಸ್ಬಿಡಿ ಎಲ್ಲ ನಿಲ್ಸ್ಬಿಡಿ ಮೀಟರ್ ಬಾಡಿಗೆನೆ ಹೊಡಿತೀವಿ. ಅದಕ್ಕೂ ಒಪ್ಪಲ್ಲ ಅಂತೀರಾ, ಆಯ್ತಾ ಬೈಕ್ ಟ್ಯಾಕ್ಸಿ ನಿಲ್ಸಿ ನಮ್ಮ ಹೊಟ್ಟೆ ಜೀವನಕಾರ ಬಿಡಿ ಅಂತಾರೆ, ಅದಕ್ಕೂ ಒಪ್ಪಲ್ಲ ಅಂತೀರಾ. ಇನ್ನೇನ್ ಮಾಡೋಣ ನಾವು ಸರ್? EMI ಕಟ್ಟಕ್ಕೆ ದುಡ್ಡು ಸಾಕಾಗ್ತಿಲ್ಲ, ಏನಕ್ಕೆ ದಿನಕ್ಕೆ 500 ರೂಪಾಯಿ ಸಂಪಾದನೆ ಆಗ್ತಿಲ್ಲ ನಮ್ಗೆ. ಇಲ್ಲಿ ಯೆಲ್ಲೋ ಬೋಲ್ಡ್ ಗಾಡಿ ತಗೊಂಡು ನಾವೇನು ಮಾಡಕ್ಕಾಯ್ತಲ್ಲ, ವೈಟ್ ಬೋಲ್ಡ್ ಗಾಡಿ ಕೊಟ್ಬಿಡಿ ನಮ್ಗೆ, ವೈಟ್ ಬೋಲ್ಡ್ ಪರ್ಮಿಷನ್. ನಮ್ಗೆ ಯೆಲ್ಲೋ ಬೋಲ್ಡ್ ಇನ್ಸೂರೆನ್ಸ್ ಕಟ್ಟಂಗಿಲ್ಲ, FC ಕಟ್ಟಂಗಿಲ್ಲ, ರೋಡ್ ಟ್ಯಾಕ್ಸ್ ಕಟ್ಟಂಗಿಲ್ಲ. ನಾವು ಅದನ್ನ ಹಾಕೊಂಡು ಹೊಡಿತೀವಿ. ಮೀಟರ್ ಸೀಲ್ ಇಲ್ಲ. ಕೆಲಸ ಮಾಡಿ ಆಟೋನೇ ಬೇಡ, ನೀವು ಬೈಕ್ ನಾವು ಹೊಡಿತೀವಿ, ಕೊಟ್ಬಿಡಿ ನಮ್ಗೆ ಪರ್ಮಿಷನ್. ಹೇಳಿ ಮನೆಗೆ 2 ಬೈಕ್ಗಳು, ಮನೆಗೆ 2 ಇದೆ, ಇದಕ್ಕೆ 3 ಲಕ್ಷ ಬಂಡವಾಳ ಹಾಕೊಂಡು ನಾವ್ ಆ ಕೆಲಸ ಮಾಡೋದು. ನಮ್ಗೆ ಅವ್ರಿಗೆ ಏನ್ ಸರ್ ವ್ಯತ್ಯಾಸ? ನಮ್ಗೆ ಅವ್ರಿಗೆ ಏನ್ ಸರ್ ವ್ಯತ್ಯಾಸ? ಸೇವೆಗೆ ಬಂದಿರೋದು, ಸೇವೆಗೆ ಬಂದಿರೋದು. ಹೌದು ಸರ್, ಇಲ್ಲಿ ಇರೋರ್ಲಿ ಎಷ್ಟೋ ಜನ ಸರ್ ದೇವರಣ್ಣ ಬಸ್ರಿ ಹೆಂಗ್ಸಲ್ಲಿ ಇಲ್ಲ ಹಾಸ್ಪಿಟ್ಲ್ ಕೇಸಲ್ಲಿ ಅವ್ರ ದುಡ್ಡು ಇಸ್ಕೊಳ್ಳಲ್ಲ. ನಾವು ಎಷ್ಟೊತ್ತ ಕರೆದ್ರು ಅಷ್ಟೊತ್ತ ಹೋಯ್ತೀವಿ ಅಲ್ವಾ? ಆ ಮಾನವೇತ್ಕರು ಸರ್ ಇವ್ರು ಯಾಕೆ ನಮ್ಗೆ ಇಷ್ಟು ದ್ರೋಹ ಮಾಡ್ತಾ ಇದಾರೋ? ಇಲ್ಲ ಪರ್ಮಿಷನ್ ಕೊಟ್ಟಿದ್ರೆ ಪೂರ್ತಿ ಕೊಟ್ಬಿಡ್ಲಿ, ನಮಗೂ ಗೊತ್ತಾಯ್ತದೆ ನಾವು ಏನ್ ಮಾಡ್ಬೇಕು ಅದ್ ಮಾಡ್ಕತೀವಿ, ಆಯ್ತಾ? ಇವತ್ತು ಪರ್ಮಿಷನ್ ಕೊಡದಂತ ಇವತ್ತು ಒಬ್ಬೊಬ್ರು ಬರೀ ಸರ್ ನೆಂಬಿರ ಬಂದ್ರು ಒಂದು ಟೀ ಕುಡಿಯಕ್ ಆಯ್ತಲ್ಲ ನಮ್ ಕೈಲಿ, ಇದ್ರ ಬಾಡಿಗೆ ಹೊಡ್ಕೊಂಡು ಇವತ್ತು 10 ರೂಪಾಯಿ ತಗೊಂಡೋಗಿ ಅಷ್ಟ ಕುಂಕುಮ ಕೊಡಕಾಯ್ತಿಲ್ಲ ಮನೆಗೆ. ಗೌರಿ ಹಬ್ಬ ಇನ್ನು ನೋಡಿ ಸರ್, ಬೆಳಗ್ಗೆ ಬಂದಿರೋದು ಏನೋ ಕಿತ್ತಿ ಗುಡಿ ಹಾಕ್ತಿವಿ ಅಂತ 1 ರೂಪಾಯಿ ದುಡ್ಡಿಲ್ಲ ಸರ್. ಓಪನ್ ಮಾಡಿರ ಇಲ್ವೋ, 1 ರೂಪಾಯಿ ನಾಷ್ಟ ಮಾಡಿಲ್ಲ, ಊಟ ಮಾಡಿಲ್ಲ. ಇವತ್ತು ಪರಿಸ್ಥಿತಿ 1 ಟೈಮ್ ಹೊಸ್ಕೊಂಡಿದ್ರೆ 2 ಟೈಮು ನಮ್ ನೋವು ಬಹಳ ಕಷ್ಟ ಇರುತ್ತೆ. ಆ ನೋವು ಯಾವ ರೀತಿ ಹೆಂಗ್ ಬಗೆಹರಿಸ್ಕೊಡ್ತೀರಾ? ಆಯ್ತಾ? ನಿಮ್ ಕಡೆಯಿಂದಲೂ ನಾವ್ ಹೇಳ್ತಾ ಇಲ್ವಾ, ನ್ಯಾಯ ಯಾರು ಕೊಟ್ರು ಒಂದೇನೆ, ನೀವು ಕೊಡ್ಸಿದ್ರು ಒಂದೇನೆ ನಮ್ಗೆ, ಇಲ್ಲ ಇವ್ರು ಕೊಡ್ಸೋರು ಒಂದೇನೆ. ರಾಪಿಡ ಬೈಕಾ ಇಲ್ಲ ನಿಲ್ಸ್ಬಿಡ್ಬೇಕು, ಇಲ್ವಾ ಪರ್ಮನೆಂಟ್ ಕೊಟ್ಬಿಡಿ, ಇಲ್ಲ ಪರ್ಮನೆಂಟ್ ಕೊಟ್ಬಿಡಿ, ಆಯ್ತಾ? ನಮಗೂ ಮಂತ್ಲಿ EMI ಕಟ್ಟಕಾಯ್ತಿಲ್ಲ, ಇಲ್ಲ ಮನೆಗೆ ಬರೀ 1 kg ಅಕ್ಕಿ ತಗೊಂಡು ಕೊಡಕಾಯ್ತಿಲ್ಲ. 1 ವಾರ ಆಯ್ತು ಸರ್, ನೆಂಬಿರ ಬಿಟ್ಟಿರ, ಬನ್ನಿ ಬೇಕಾರೆ ಮನೆಗೆ ತೋರಿಸ್ತೀನಿ. 1 kg ಅಕ್ಕಿ ತಗೊಂಡು ಕೊಟ್ಟಿಲ್ಲ ಇವತ್ತವರೆಗೂ ನಾನು. ಯಾಕಂದ್ರೆ ಪರಿಸ್ಥಿತಿ ನೋವು ನಮ್ಗೆ ಗೊತ್ತು. ಸರ್ CNG ಹಾಕ್ಸಕ್ ಹೋದ್ರೆ ಇವತ್ತು CNG ನಲ್ಲಿ ಫುಲ್ ಡೌನ್ ಆಗ್ಬಿಟ್ಟದೆ. ಫಸ್ಟ್ 300 ಇತ್ತಿತ್ತು, ಇಲ್ಲ 220, ಇಲ್ಲ 210 ಇತ್ತು ಅಲ್ವಾ? ಇವತ್ತು 120, 130 ಇಲ್ಲಿ ಹಿಂಗ್ ಬಂದೈತೆ. ಇತ್ತಾಗಿ CNG ಆಯ್ತಾ? ಇತ್ತಾಗೆ ಒಂದು CNG ಗೆ ಆಳು ಮೂಳು ಅಂತ ಇವತ್ತೆಲ್ಲ ಕಿತ್ತಾಡ್ಕೊಂಡು ನಿಂತಿಲ್ಲ. ಯಾಕೆಂದ್ರೆ CNG ನಮ್ಗೆ ಏನ್ ಮಾಡ್ಬೇಕು ಎಂತ ಮಾಡ್ಬೇಕು ಅಂತ ಗೊತ್ತಿಲ್ಲ ಮಾಹಿತಿ. ಅದ್ರಲ್ಲಿ ಒಂದು ದಿನಕ್ಕೆ 1 ಟೈಮ್ ಹಾಕಿಸ್ತಿದ್ರು, ಇವತ್ತು 2 ಟೈಮ್ ಹಾಕಿಸ್ತಾವೆ CNG ಲಿ. ಇವತ್ತು CNG ಗೆ ಹೋದ್ರೆ ಒಂದೊಂದು ಗಡ್ಡೆ ನಿಂತ್ಕೊತೀವಿ, ಅಲ್ಲಿ ಹೋದಿರಾ ಅಲ್ಲಿ ನೀವು ರಾಬರಿ ಮಾಡ್ತೀರಿ ಅಂತ ಅಲ್ಲಿ ಪೊಲೀಸ್ ಕರೆಸ್ತಾರೆ, ಆಯ್ತಾ? ಇಲ್ಲಿ ಬರ್ತೀವಿ, ಇಲ್ಲಿ ಆಕ್ಷನ್ ತಗೊಳಿಕಿಲ್ಲ. ಇವ್ರ ಕಣ್ಣಿಗೆ ಆಟೋದವ್ರು ನಾವ್ ಹೆಂಗ್ ಕಾಣಿಸ್ತೀವಿ? ನಾವ್ ಮನಸ್ಸರಲ್ವಾ, ನಾವ್ ಪ್ರಜೆಗಳಲ್ವಾ? ಇಲ್ಲ ಇವ್ರಿಗೆ ಆಟೋದವರೇ ಬೇರೆ ರೀತಿ ಕಂಡ್ರೆ ಅದಕ್ಕೆ ಹೇಳ್ಬಿಡಿ. ಇಲ್ಲ ಇವ್ರಿಗೆ ಎಲ್ಲಿ ಸರ್ ನಮ್ಗೆ ಸಂಬಂಧನೇ ಇಲ್ಲ ರೀತಿ ಇರೋದು ಇವರು. ನಾವು ಒಬ್ಬ ಆಟೋ ಡ್ರೈವರ್ ಆಗಿ ಈಗ ನಾನು ಹೇಳೋದು ಅವ್ರಿಗೆ ಒಂದು ಆದೇಶ ಮಾಡ್ಲಿ, ಬೇಡ ಅಂತಲ್ಲ. ಅವ್ರ ಹೊಟ್ಟೆ ಮೇಲೆ ನಾವು ಹೊಡೆಯೋದು ಬೇಡ, ನಮ್ಮ ಹೊಟ್ಟೆ ಮೇಲೆ ಅವ್ರು ಹೊಡೆಯೋದು ಬೇಡ. ಓಪನ್ ಆಗಿ ಒಂದೇ ಸ್ಟೇಟ್ಮೆಂಟ್ ಕೊಡ್ಲಿ, ಹೊಡೀರಿ, ಅವ್ರು ಎಲ್ಲ ಬೋಲ್ಡ್ ಮಾಡಿಸ್ಕೊಂಡು ಹೊಡೀರಿ, ಅವರು ಟ್ಯಾಕ್ಸ್ ಕಟ್ಲಿ. ಈಗ ನಮ್ಮವ್ರು ಮಾತ್ರ ಟ್ಯಾಕ್ಸ್ ಕಟ್ಕೊಂಡು ನಾವು ಇದು ಮಾಡ್ಕೊಂಡು ನಾವು ಹೊಡೆಯೋದಕ್ಕೆ ಯಾರು ಬೈತಿದ್ವಿ ಸರ್? ಸರ್ಕಾರಕ್ಕೆ ತಾನೆ. ಈಗ ಅವ್ರು ಏನ್ ಅನ್ಕೊಟ್ಟವ್ರೆ, 22ನೇ ತಾರೀಕು ಗಂಟ ಇದ್ ಮಾಡೋ ಗಂಟನು ಚೇತನ್ ನಿಲ್ಸೋ ಗಂಟನು ಮಾಡಿದಾರೆ. ಅವರು ವೆಹಿಕಲ್ ಮಾಡಬಾರ್ದು, ಇವ್ರು ಹೆಂಗೆ ಯೂಸ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ಹೊಡಿತಾ ಇದಾರೆ ವೆಹಿಕಲ್. ಈ ತರ ಆದ್ಮೇಲೆ ಸಿಟ್ಟು ಬರಲ್ವ ನಮ್ಗೆ? ನ್ಯಾಯ ಸಿಟ್ಟು ಬಂದೇ ಬರ್ತದೆ ಸರ್. ಈಗ ನಾವು ಅವ್ರು ಬಂತು ಅಂತಂದ್ರೆ ನಾವೇನು ಮಾಡಿಲ್ಲ. ಈಗ ನಮ್ಮ ಹುಡುಗ ಒಬ್ಬ ಹೋಗಿ ನಿಂತ್ಕೊಂಡು ಕೇಳಿದಕ್ಕೆ ಅಲ್ಲೇ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದೇನೆ, ಅಲ್ಲೇ ಮಾಡಿದ್ದೀನಿ ಅಂತ ಕೇಳ್ತಾ ಇದ್ದೀನಿ. ಅಷ್ಟು ಜನ ಸಾರಿತದಲ್ಲಿ ಅಲ್ಲೇ ಹೆಂಗ್ ಮಾಡಕ್ಕಾಯ್ತಿದೆ ಸರ್? ಸರ್ಕಾರ ರೈಲ್ವೆ ಸ್ಟೇಷನ್ ಸರ್ಕಲ್ ಅಲ್ಲಿ ಪ್ರತಿಯೊಬ್ಬನು ಹೇಳ್ತಾನೆ, ಇಲ್ಲ ಅಲ್ಲಿ ಕ್ಯಾಮ್ರಾನು ಐತೆ, ಕರ್ಸ್ಬಿಟ್ಟು ತಗ್ಸಿ ಅವ್ನು ಒಂದೇ ಒಂದು ಹಿಂಗ ಟಚ್ ಮಾಡಿದ್ರು ಅವ್ನು ಇಲ್ಲಿವರೆಗೂ ಪರಂಪರವಾಗಿ ಅವ್ನು ಜೈಲ್ ಒಳಗಡೆನೆ ಹಾಕ್ಬಿಡ್ಲಿ. ಅವ್ನು ಟಚ್ ಮಾಡಿದ್ರೆ ಅವನ್ನ ಟಚ್ ಮಾಡಿದ್ರೆ ಸರ್ ಅದನ್ನ ಮಾಡ್ಲೇಬೇಕು ಸರ್. ಅದನ್ನ ಸುಳ್ಳು ಹೇಳೋನಲ್ವಾ ರ್ಯಾಪಿಡ್ ಅದನ್ನ, ಇವ್ನಿಗೆ ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ ಜೈಲು ಶಿಕ್ಷೆ ಆಗ್ಲೇಬೇಕು. ಇದಕ್ಕೂ ನಾವು ಕಂಪ್ಲೇಂಟ್ ಕೊಡ್ತೀವಿ ಇಲ್ಲಿ. ಇಲ್ಲ ಅದೇನೈತೆ ನೋಡಿ, ನೀವು ನೀಟಾಗಿ ರ್ಯಾಪಿಡ್, ನೀವೆಲ್ಲ ಆಟೋ ಡ್ರೈವರ್ ನೀಟಾಗಿ ಬಂದು ಮಾತಾಡ್ತೀರಾ. ನಾನು ಎಷ್ಟೋ ಜನ ರ್ಯಾಪಿಡ್ ಅವ್ರು ಮಾತಾಡ್ಸಿ, ಸರ್ ನನ್ ಮುಖ ತೋರಿಸ್ಬಿಡಿ ಸರ್, ನಾನು ಮಾತಾಡಲ್ಲ ಸರ್, ನನ್ಗೆ ಅವಮಾನ ಆಗುತ್ತೆ. ಫೋನ್ ಮಾಡ್ಕೊಂಡು ಅವನೇನ್ ತಲೆ ಹಿಡ್ಕನೆ ಸರ್. ಅವನು ಏನಕ್ಕೆ ಉದ್ಯೋಗ ನಾನು ಮಾಡ್ತಾ ಇದ್ದೀನಿ. ಈಗ ನಮ್ಮ ಚಿಕ್ಕಪ್ಪನ ಪೊಲೀಸ್ ನಾನು ಏನಕ್ಕೆ ಹಾಕಿದ್ರೆ ಸಾಕೊಂಡಿರೋದು, ನಾನೇ ಬರ್ಬೇಕಾಯ್ತು. ಅದಕ್ಕೆ ಮುಚ್ಕೊಂಡು ನಾನು ಅಲ್ಲೆಲ್ಲ ಆರಾಮ ಕಾಲ್ ಮೇಲೆ ಕಲಕ ಕೂತ್ಕೋಬೇಕಾಗಿತ್ತಲ್ಲ ನಾನು. ಈಗ ಎಲ್ಲ ನಮ್ಮ ಮನೆಯಲ್ಲ ಎಲ್ಲ ಒಂದೊಂದ್ ಕಡೆ ಇದ್ದಾರೆ. ಈಗ ನಮ್ದು ಒಂದೊಂದ್ ಕುಂಟೆ ಜಮೀನ್ ಮಾರ್ಕಂದ್ರೆ ಅಚ್ಚುಕಟ್ಟ ಕೂತ್ಕೊಂಡಿ ನಾನು. ಏನಕ್ಕೆ ಬೇಡ, ಹಿರಿಕ್ರ ಮಾಡಿ ಆಸ್ತಿ ನಾವು ಹಂಗೆ ಉಳಿಸ್ಕೊಳ್ಳಿ. ಈಗ ನಾವೇನು ಇನ್ನೂ ಯುವಕರು ದುಡಿತಾ ಇದೀವಿ. ಇನ್ನು 30 ವರ್ಷ ದುಡಿಯಕೊಂಡ ಕೆಪಾಸಿಟಿ ಐತೆ, ದುಡಿಯೋಣ. ಈಗ ಏನಕ್ಕೆ ತೋರಿಸ್ಬೇಡಿ ಅಂತಾನೆ ಅವನೇನ್ ಕಳ್ಳನಾ, ಇಲ್ಲ ಸ್ಮಗ್ಲರಾ, ಇಲ್ಲ ಏನಾರು ಮಾಡ್ತಾ
ಅದಕ್ಕೆ ಸರ್ ನನಗೆ ಏನಕ್ಕೆ ಸರ್ ಫೋನ್ ಮಾಡಿ ಡಿಲೀಟ್ ಮಾಡಿ ಕೇಳಿ ಸರ್ ಸರ್, ಅಂತ ಏನಕ್ಕೆ ಹೇಳಿದ್ರು. delete ಮಾಡಿ ಅಂತ ಆ ಕೇಳ್ತಾರೆ ಸರ್ ವಿಡಿಯೋನ ಅವ್ರು? ಏನಕ್ಕೆ delete ಯಾಕಪ್ಪ ಮಾಡ್ತಾರೆ? ನಿಮ್ ಕೆಲಸ ಮಾಡ್ತಿದ್ದೆ ತಾನೆ ಅಷ್ಟೊಂದು ಅವಮಾನ ಆಗಿದೆ ಯಾಕೆ ಹೋಯ್ತೀಯ ರ್ಯಾಪಿಡ್ ಏನಕ್ಕೆ ಹೋಯ್ತಾ ಅದು ಏನಕ್ಕೆ ಹೋಯ್ತೀಯಾ ಈಗ ನಾವು ಅಷ್ಟೇನೆ ತೆಗಿಯಪ್ಪ ಆಯ್ತು ಓಪನ್ ಮಾಡು ಹೆಲ್ಮೆಟ್ ನೋಡು ಅಷ್ಟೊಂದು ಅವಮಾನ ವಿಡಿಯೋ ಆಗಿದೆ ಮಾಡಾಕ್ತೀನಿ ನೆಕ್ಸ್ಟ್ ಟೈಮ್ ಬರ್ಬೇಡ ಅಂತ ಹೇಳಿದಾಗ ಸುಮಾರು ಜನ ಬಂದು ಕೇಳ್ಕೊಂಡು ಹೋಗಿದ್ದಾರೆ ಸರ್ ಇದೇ ಕಂಪ್ಲೇಂಟು ವಿಪುರಮಲ್ಲಿ ನೈಟು ಎಷ್ಟು 11:15 ಕರ್ಕೊಂಡು ಹೋಗಿ ನಾನು ನಮ್ಮ ಉಪಾಧ್ಯಕ್ಷರು ಇಬ್ರು ಕರ್ಕೊಂಡು ಹೋಗಿ ಅಲ್ಲೂ ಮಾತಾಡಿಸ್ಬಿಟ್ಟು ಎಲ್ಲ ಬಂದಿದ್ದೀವಿ ಅಲ್ಲಿ ಏನಂದಾಗ ನೋಡ್ರಪ್ಪ ನೀವು ಈ ತರ ಎಲ್ಲ ಇದ್ ಮಾಡಕ್ ಹೋಗ್ಬಾರ್ದು ಸರ್ ನಾವೇನು ಮಾಡಿಲ್ಲ ಸರ್ ನಾವು ಕೇಳಿದಷ್ಟೇ ಆ ಹುಡುಗನೇ ಖುದ್ದಾಗಿ ನಿಂತ್ಕೊಂಡು ನಮ್ಮ ಹತ್ರನೇ ಕ್ಷಮೆ ಕೇಳಿ ಅಣ್ಣ ಇನ್ನೊಂದ್ಸಲ ಓಪನ್ ಮಾಡಲ್ಲ ಎನ್ಆರ್ ಮಲ ಹುಡುಗ ಸ್ಟೇಷನ್ ಮಂಡಿ ಸ್ಟೇಷನ್ ಹತ್ರ ಇರೋದ ಹುಡುಗ ಅವನು ಇದನ್ನ ಕೇಳ್ಕೊಂಡು ಹೋದ್ಮೇಲೆ ನಾವು ಅವತ್ತಿನವ್ರಿಗೆ ಇವತ್ತಿನ ಏನು ಮಾತಾಡಿಲ್ಲ ಇವತ್ತು ನಮ್ಮ ಹುಡುಗರ ಮೇಲೇನೆ ಇವನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಕಂಪ್ಲೇಂಟ್ ಹೆಂಗ್ ಕೊಟ್ಟ ಇವನು ಟಚ್ ಮಾಡಿದ್ರೆ ಇವನು ಏನ್ ಶಿಕ್ಷೆ ಕೊಡ್ತೀರಾ ಕೊಡ್ಲಿ ಓಕೆ ನಾವು ಲೀಗಲ್ ಆಗಿ ಈಗ ಮಾಡ್ತಾ ಇದ್ರಲ್ಲ ರ್ಯಾಪಿಡ್ ನಾವು ಕ್ಷಮೆ ಯಾಚನೆ ಮಾಡ್ತೀವಿ ವಿಡಿಯೋ ಮಾಡಿ ಕ್ಷಮೆ ಕೊಡ್ತೀವಿ ಅವನೇನಾರು ಟಚ್ ಮಾಡಿಲ್ಲ ಅಂತಂದ್ರೆ ಅವನ ಸ್ಟೇಷನ್ ಇಂದನೂ ಆಚೆ ಬಿಡಕಿಲ್ಲ ನಾವು ಇದಂತೂ 100% ಭಾಗ ಸತ್ಯ ಇದು ನಾವು ಆಚೆಗಂತೂ ಬಿಡಲ್ಲ ಅವನಿಗೆ ಕಠಿಣ ಕ್ರಮ ಕೊಡ್ಲೇಬೇಕು ಸುಳ್ಳು ಸಾಕ್ಷಿ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟವನೇ ಇಲ್ಲಿ ಸುಳ್ಳು ಸಾಕ್ಷಿ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿವಿ ಅವ್ರು ಯಾರೋ ಹೇಳಿ ಕಳ್ಸಿರ್ತಾರೆ ಸರ್ ಈಗ ಕೊಡ ಏನು ಅಂತ ಯಾವನ್ ದುಡ್ಡು ಏನೋ ಅವ್ನ ಅಮ್ಮನೇನ ದುಡ್ಡು ಮಡಗಿರೋನು ಹಂಗೆ ಅಲ್ವಾ ಅವ್ನ ಅಮ್ಮನೇನ ಸರ್ ದುಡ್ಡು ಮಡಗಿರೋನು ಸರ್ ಇವ್ರು ಕೇಳಿದ್ರೆ ಏನ್ ಹೇಳ್ತಾರೆ ನಾವು ಕೇಳ್ತಾರೆ ಅವ್ನ ಅಮ್ಮನೇನ ದುಡ್ಡು ಮಡಗಿರೋದು ಅಂತ ನಾವ್ ಹೇಳ್ತಾರೆ. ನಾನು ಚಂದ್ರಶೇಖರ್ ಆಟೋ ಡ್ರೈವರ್ ಹೇಳಿ ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀರಿ 30 ವರ್ಷ ಸರ್ ಹೇಳಿ ಸರ್ ಸಮಸ್ಯೆ ಹೇಳಿ ಸಮಸ್ಯೆ ಹೇಳಿ ಈಗ ಸಮಸ್ಯೆ ಏನು ಅಂತ ಹಿಂದೆ ನಿಂತ್ಕೊಳ್ಳಿ. ಈಗ ಮೀಟರ್ ಅಂತ ಮಾಡಿದಾರಲ್ವಾ ಮಿನಿಮಮ್ ಎಷ್ಟು ಸರ್ ಇವಾಗ ಮಿನಿಮಮ್ ಎಷ್ಟು ಮಾಡಿದ್ದಾರೆ 30 ರೂಪಾಯಿ 30 ಅಲ್ವಾ ಓಲಾ ಬರೋ 8 ಕಿಲೋಮೀಟರ್ 40-60 ರೂಪಾಯಿ ಹೊಡಿತಾರೆ ಅಂತ ಅಂದ್ರೆ ಯಾವ ಲೆಕ್ಕಾಚಾರದಲ್ಲಿ ಹೊಡಿತಾರೆ ನೀವು ನೀವೇ ಕ್ವಶನ್ ಮಾಡಿ ಅದನ್ನ ಮೀಡಿಯಾದವರು ಜನಕ್ಕೆ ಕಮ್ಮಿ ದುಡ್ಡು ಬರುತ್ತೆ ಅಂತ ಅವ್ರು ಅದನ್ನ ಅವ್ರು ನೀವುಗಳು ಕೂಡ ಎಲ್ಲರೂ ನೋಡಿ ಇವತ್ತು ಹೆಂಗೆ ಒಗ್ಗಟ್ಟಾಗಿದ್ದು ಹೌದು ಮೀಟ್ ಹಾಕೋಕ್ಕೂ ಕೂಡ ಹಂಗೆ ಒಗ್ಗಟ್ಟಾಗಿ ಇಲ್ಲ ದೇವರಣೆ ನಮ್ಮ ಆಟೋದಲ್ಲಿ ಮೀಟರ್ ಹಾಕಿ ನಾವು ಮೀಟರ್ ಹಾಕ್ತಿವಿ ಸರ್ ದೇವರಣೆ ನಾವು ಸುಳ್ಳು ಹೇಳಕ್ಕಿಲ್ಲ ಅಲ್ಲ ನಾನ್ ಸಪೋರ್ಟ್ ಇದೀನಿ ಅದಕ್ಕೆ ಹೌದು ಸರ್ ಖಂಡಿತವಾಗ್ಲೂ ನಿಮ್ ಬೆಂಬಲ ಇದೆ ನಮ್ಗೆ ಒಪ್ಕೋತೀವಿ ಅವ್ ಯಾರು ತಾವು ಮೀಟರ್ ಹಾಕಿ ಅಂತಾರ ಮೀಟರ್ ಹಾಕಲ್ಲ 50 ಕೂಡ 10 ಕೇಳಲ್ಲ ಅಮ್ಮ ಮೀಟರ್ ಹಾಕ್ತೀರಾ ಮೀಟರ್ ಹಾಕಿ ನಾವು ಹೋಯ್ತೀವಿ ಸರ್ ಈಗ ಅಲ್ವಾ ಯಾವ್ದಕ್ಕೆ ಹೋದ್ರು ಮೀಟರ್ಗೆ ಯಾರು ಬರಲ್ಲ ಓಕೆ ಏನ್ ಪ್ರಾಬ್ಲಮ್ ಫಸ್ಟ್ ಆಫ್ ಆಲ್ ಏನ್ ಹೇಳ್ತಾರೆ ಏನಾಯ್ತದೆ ಹೇಳ್ಬಿಡಿ ಅಂತ ಒಂದೇ ಮಾತು ಹೇಳ್ಬಿಡ್ತಾರೆ ಮಾತಾಡಕ್ ಅವಕಾಶ ಕೊಡ್ತೀರಾ ಆಯ್ತು ಅವ್ರು ಆಗೈತೆ ಈಗ ಮೀಟರ್ ಕೇಳ್ತಾರಲ್ವಾ ನಾವು ಮೀಟರ್ ಹಾಕ್ತಿವಿ ಜನ ಏನ್ ಮಾಡ್ತಾರೆ ನಾವು ಹಾಕ್ತಿವಿ ಕಸ್ಟಮರ್ ಎಷ್ಟ್ ಕೊಡ್ತೀರಾ ಕೇಳಿ ಅಂತ ತಪ್ಪು ಯಾರ್ದು ಸರ್ ಜನದ್ದು ಅದನ್ನ ಹೇಳ್ಬೇಕು ಅಲ್ವಾ ಇರೋದ್ನ ಹೇಳ್ತೀವಿ ಕೇಳ್ದವ್ರಿಗಾರು ಹಾಕ್ಬೇಕಲ್ವಾ ದೇವ್ರ ಕೇಳ್ದವ್ರಿಗಾರು ಹಾಕಿ ಆಯ್ತು ಕೇಳ್ದವ್ರಿಗಾರು ಮೀಟರ್ ಹಾಕಿ ಕೇಳಲ್ಲ ಆನ್ಲೈನ್ ಬುಕ್ ಮಾಡೋರು ಒಬ್ರು ಮೀಟರ್ ಹಾಕಿ ಅಂತ ಕೇಳಲ್ಲ ಸರ್ ಎಲ್ಲ ಆನ್ಲೈನ್ ಅಲ್ಲ ಬರೋರು ಹೇಳೋಣ ನೀವ್ ಹೇಳಿ ಸರ್ ಯಾರು ಬೇಕಾದ್ರೂ ಆನ್ಲೈನ್ ಅಲ್ಲಿ ಬರೋರು ಓಲೋ ಊಬರ್ ರ್ಯಾಪಿಡೋದಲ್ಲಿ ಬರೋರು ಒಬ್ರು ಮೀಟರ್ ಹಾಕಿ ಅಂತ ಕೇಳಲ್ಲ ಕೇಳೋದು ಇಲ್ಲ ಬೈ ಚಾನ್ಸ್ ಯಾರು ಸಿಕ್ಕಿ ಕೇಳಿದ್ರೆ ಎಲ್ಲಿಗೆ ಹೋಗ್ಬೇಕು ಕುವೆಂಪು ನಗರ ಎಷ್ಟು ಮೇಡಮ್ 60 ರೂಪಾಯಿ ಆಯ್ತು ಸರ್ ಮೀಟರ್ ಹಾಕಿ ಯಾರು ಕೇಳಲ್ಲ ಯಾರು ಕೇಳಲ್ಲ ಸರ್ ಮೀಟರ್ 3 ಕಿಲೋಮೀಟರ್ ಪಿಕಪ್ ಮಾಡ್ತಾರೆ 9 ಕಿಲೋಮೀಟರ್ ಡ್ರಾಪ್ ಮಾಡೋದು 120 ರೂಪಾಯಿ ಅಂತ ಯಾವ ಲೆಕ್ಕಾಚಾರ ನೋಡ್ತಾನೆ ಊಬರ್ ಅವ್ನು ಎಲ್ಲಿಂದ ಸೇರ್ಸ್ ಕೊಡ್ತಾನೆ ಸರ್ ಅವನು 3 ಕಿಲೋಮೀಟರ್ ಪಿಕಪ್ 9 ಕಿಲೋಮೀಟರ್ 120 ರೂಪಾಯಿ ಅಂತ ನಾವು 15 ರೂಪಾಯಿ ಕಿಲೋಮೀಟರ್ ಇರೋದು ಸರ್ ನಮ್ಗೆ 15 ರೂಪಾಯಿನೇ ಕೊಡಿ ಅಮ್ಮ 10 ಕಿಲೋಮೀಟರ್ ಆಯ್ತಾ 150 ರೂಪಾಯಿ ಕೊಡಿ ಈಗ ರ್ಯಾಪಿಡೋದನ್ನ ಸದ್ಯಕ್ಕೆ ತಡೆ ಹಿಡಿದಿದ್ದಾರೆ ಸೊ ಮುಂದಿನ ಕಾನೂನು ಆಗೋವರೆಗೂ ಕಾನೂನು ಮಾಡೋವರೆಗೂ ಕೂಡ ಓಡಿಸಬಾರ್ದು ಹೌದು ಸರ್ ತಪ್ಪಲ್ವಾ ಆದ್ರೆ ಹೋರಾಟ ಅಂತೂ ನಿಲ್ಸಲ್ಲ ಸರ್ ಇದಂತೂ 100% ಭಾಗ ಹೋರಾಟಕ್ಕಂತೂ ನಾವು ನಿಲ್ಸಲ್ಲ ಅದೆಷ್ಟೇ ಜನ ಬಂದು ಹಿಂಗೆ ಕಂಪ್ಲೇಂಟ್ ಕೊಟ್ಟರು ಚೆನ್ನಾಗಿಲ್ಲ ದಿನ ಬೇಕು ನಿಂತ್ಕೊಂಡು ಪರವಾಗಿಲ್ಲ ಸೊಲ್ಯೂಷನ್ ಏನು ನಮ್ಮ ಗಾಡಿಗಳ ಸೇಟುಗಳು ಫೈನಾನ್ಸ್ ಅವರು ಬಂದು ನಿಂತ್ಕೊಂಡು ಸೀಸ್ ಮಾಡೋದು ಚಿಂತೆ ಇಲ್ಲ ನಿಲ್ಸೋವರೆಗೂ ಹೋರಾಟ ನಿಲ್ಸಲ್ಲ ಸರ್ ಇದನ್ನ ಇದು ಎಲ್ಲಿ ಆದ್ರೂ ಅಷ್ಟೇ ಎಲ್ಲಿಗೆ ಆದ್ರೂ ಅಷ್ಟೇ ನಾವು ಇಲ್ಲ ಇದ್ದೇವೆ ಈಗ ಬೇರೆ ಸ್ಟೇಷನ್ ಇರ್ಬೋದು ಅಲ್ಲಿಗೂ ಕರ ನಾವು ಅಲ್ಲಿಗೂ ಹೋಗಿ ಹೋರಾಟ ಮಾಡ್ತೀವಿ ಸರ್ ಇದು ನಿಲ್ಸೋವರೆಗೂ ಹೋರಾಟ ಮಾಡ್ತಾನೆ ಇರ್ತೀವಿ ಸರ್ ಹೋರಾಟ ಅಲ್ಲ ಇಲ್ಲ ಅಂದ್ರೆ ರ್ಯಾಪಿಡೋಗೆ ಕಾನೂನು ಮಾಡ್ಕೊಂಡು ಬನ್ನಿ ಬನ್ನಿ ಅಷ್ಟೇ ಅಲ್ವಾ ಬನ್ನಿ ಅಷ್ಟೇ ನೀವ್ ಯಾರ ಮೇಲೆ ಹೊಟ್ಟೆ ಮೇಲೆ ಹೊಡಿತಾ ಇಲ್ಲ ಅವ್ರ ಮೇಲೆ ಹೊಟ್ಟೆ ನಾವ್ ಯಾಕೆ ಹೊಡಿವಾ ಸರ್ ಈಗ ಒಂದ್ ಹೇಳ್ತೀನಿ ಕೇಳಿ ಈಗ ಒಬ್ಬೊಬ್ರು ಬಂದು ರ್ಯಾಪಿಡೋದವ್ರಿಗೂ ಪರ್ಮಿಷನ್ ಕೊಡ್ಲಿ ನಾವ್ ಇನ್ಶೂರೆನ್ಸ್ ಕಟ್ತೀವಲ್ಲ ಎಲ್ಲ ಬೋರ್ಡ್ ಅಲ್ವಾ ನಮ್ದು ಅವ್ರಿಗೂ ಎಲ್ಲ ಬೋರ್ಡ್ ಮಾಡ್ಲಿ ಪರ್ಮಿಷನ್ ಕೊಡ್ಲಿ ಅವಾಗ ನಾವು ಬಿಡೋಕಿಲ್ಲ ನಾವು ಅದನ್ನೇ ಹೇಳ್ತಾರೆ ಹೌದಾ? ಅಷ್ಟ್ ಮಾಡ್ಕೊಂಡ್ ಬನ್ನಿ ಆಯ್ತು ಸರ್. ಅದು ಬಿಟ್ಟು ಅವ್ರದ್ದು ದುಡ್ಡಿಗೆ ಅಂತ white board road ಅಲ್ಲಿ ಬಿಟ್ಬಿಟ್ಟು ಮಾಡಿದ್ರೆ ಅದು ನಮ್ದು- ನಮಗ್ ಸಿಟ್ಟು ಬರುತ್ತೆ ಈಗ ನಮ್ದು ಟೂ ವೀಲರ್ ಐತೆ ನಾವು ಮಾಡ್ಕೋಬಹುದು ಮಾಡಬಹುದು ಕೆಲಸ ಅನ್ಬಿಟ್ಟು ನಾವು ಸುಮ್ಮನೆ ಇದ್ದೀವಿ ಬೈಕ್ ಟ್ಯಾಕ್ಸಿಲಿ ಈಗ ಆಟೋ ಓಡಿಸ್ಬೇಕಾದ್ರೆ ಪ್ರೀಪೇಡ್ ಅಲ್ಲೇ ಆಗ್ಲಿ ಎಲ್ಲಿಗೆ ಆಗ್ಲಿ ಈಗ ನಮ್ಮ ಮೊಬೈಲ್ಗಳಲ್ಲಿ ಏನಂತ ಬರುತ್ತೆ ಗಾಡಿನೂ ಅವ್ರದ್ದೇ ಇರುತ್ತೆ ಪಿಕಪ್ ಮಾಡೋದು ಡ್ರೈವರೇ ಅದೇ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದಾಗ ವ್ಯಕ್ತಿನೇ ಬೇರೆ ಬೈಕೇ ಬೇರೆ ಹೌದು ಇದೆ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಸ್ಟೇಷನ್ಗಳಲ್ಲಿ ಕೊಟ್ಟಾಗ್ಲೂ ಏನಾಗಿದೆ ತಗೊಳ್ಳಲ್ಲ ಏ ತಪ್ಪಾಯ್ತು ಅಂತ ಕೇಳ್ಬಿಡಪ್ಪ ಹೋಗಪ್ಪ ಅಂತಾರೆ ಅದೇ ಒಬ್ಬ ಡ್ರೈವರ್ ಕಾಲಿ ಹೋದಾಗ ಸರ್ ನಮ್ಮ ಟೈಮಲ್ಲಿ ಹೊಡಿತವ್ರೆ ಅಂತ ಅಂದಾಗ
ಏನಾಗುತ್ತೆ, ನ್ಯಾಯ ಇಲ್ಲ. ನ್ಯಾಯ ಎಲ್ಲೈತೆ ಅಂತ ಅನ್ಬಿಟ್ಟು ಕಾನೂನು ತಿಳಿದಂಥವ್ರು LLB ಯಾರು ಓದಿದ್ದಾರೆ ಅಂಥವ್ರು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ದಯವಿಟ್ಟು ಕೇಳಿಸ್ಕೊಳ್ಳಿ ಸರ್. ಏನು ಕಾನೂನು ಕ್ರಮದಲ್ಲಿ ಎಲ್ಲೋ ಬೋರ್ಡ್ಗಳಲ್ಲಿ ಏನು ಹೊಡಿಬೇಕು ಅನ್ನೋದು ರೂಲ್ಸ್ನ ನೀವು ಮಾಡಿದಿರೋ ಆ ಒಂದು ರೈಲ್ವೆ ಪಟ್ಟಿ ಮೇಲೆ ಡ್ರೈವರ್ಗಳು ಹೋಯ್ತಾ ಇರೋದು. ಆ ಕಡೆನೂ ಜಾರ್ತಾ ಇಲ್ಲ, ಈ ಕಡೆನೂ ಜಾರ್ತಾ ಇಲ್ಲ ಗಾಡಿಗಳು. ಆ ಲೈನ್ ನ ಕ್ರಾಸ್ ಮಾಡ್ತಾ ಇರೋದು ಯಾರು ಅಂತ ನೀವೇ ತಿಳಿಸ್ಕೊಡ್ಬೇಕು ಅಧಿಕಾರಿಗಳು, ಸಂಬಂಧಪಟ್ಟ MLAಗಳು, ಸಂಬಂಧಪಟ್ಟ MLAಗಳಾಗ್ಲಿ MP ಗಳಾಗ್ಲಿ. ಇವತ್ತವರೆಗೂ ಯಾರು ಧ್ವನಿ ಎತ್ತಿದ್ದೀರಾ? ಇದೇ ನಾನು ಸರ್ ಮೊನ್ನೆ ಇವರು ಸಂತೋಷ್ ಲಾಡ್ ಅವ್ರು ಬಂದಾಗ ಕಲಾಮಂದಿರದಲ್ಲಿ ಊಟಗಳಲ್ಲಿ ಇಲ್ಲ ಅನ್ನೋ ಒಂದು 300-400 ಮನೆ ಇದೆ, PWD ಇಂದ ಕಟ್ಟಿರೋದು ಮನೆಗಳಿದೆ. ಅದನ್ನ ಕಾರ್ಮಿಕರ ಇಲಾಖೆಯಿಂದ ಡ್ರೈವರ್ಗಳಿಗೆ ಅಂತ ಅಪ್ಲೈ ಮಾಡಬೇಕಿತ್ತು. 15 ವರ್ಷದಿಂದ ಅದು ಹಂಗೆ ಬಿದ್ದಿದೆ. ಮಧ್ಯದಲ್ಲಿ ಪೊಲೀಸ್ ಕ್ವಾರ್ಟರ್ಸ್ಗಳಾಗಿದೆ. ಇವತ್ತೊಬ್ಬ ಯಾವ ಡ್ರೈವರ್ಗೂ ಸಹಿತ ಇದು ಹಂಚಿಕೆ ಆಗಿಲ್ಲ. ದಯವಿಟ್ಟು ಇದೊಂದು ಗಮನ ಕ್ಷೇತ್ರ ಬರುತ್ತೆ ಅದು ಸರ್, ಚಾಮುಂಡೇಶ್ವರಿ ಬರುತ್ತೆ. ಹೌದು, ಒಳಗಡೆ ಇದೆ ಅದು. 3 ಸಲ ಗೆದ್ದಿದ್ದಾರೆ. ನಾನು ಅದನ್ನ ಸಂಬಂಧಪಟ್ಟವ್ರಿಗೆಲ್ಲ ಕಳ್ಸಿದ್ದೀನಿ ಅದು ಲೆಟ್ರು. KHB ಕಾಲೋನಿ ಹತ್ರ ಕೊಟ್ಕೊಳ್ಳಿ. ಹೌದು. ಏನ್ ರಾಜಕೀಯ ನಡೀತಾ ಇದೆ ಅಲ್ಲಿ? ಬಡವರು ಕೊಡಬಾರ್ದು ಅಂತ ಸರ್ ಅದೇನೋ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇನ್ನೂ ಗೊತ್ತಿಲ್ಲ. ಅವ್ರಿಗೆ ಇವಾಗಿನ ಫೈಲ್ಗಳು ಓಪನ್ ಮಾಡ್ತಾ ಇದಾರೆ ಹೊರತು ಹಳೆ ಫೈಲ್ ಅಲ್ಲಿ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಹೆಂಗ್ ಬಂತು, ಡ್ರೈವರ್ ಅಂದ್ರೇನು, ಡ್ರೈವರ್ನ ನಾವು ಯಾವ ತರ ನೋಡ್ಕೋಬೇಕು, ಡ್ರೈವರ್ ಒಂದು ಟೈಮಲ್ಲಿ ಮೈಕ್ ಕಟ್ಟಿ ಎಲ್ಲಾ ಕಡೆ ಪ್ರಚಾರ ಮಾಡಕ್ ಮೈಕ್ ಬೇಕು, ಡ್ರೈವರ್ಗಳು ಬೇಕು, ಜೈಕಾರ ಹಾಕಕ್ ಡ್ರೈವರ್ಗಳು ಬೇಕು, ಯಾವ್ದಾರ ಗರ್ಭಿಣಿಯರಿಗೆ ಡ್ರೈವರ್ಗಳು ಬೇಕು, ಕರ್ಕೊ ಹೋಗಕ್ಕೆ ಹಾಸ್ಪಿಟ್ಲಿಗೆ. ಯಾರು ಸತ್ತಾಗ ರ್ಯಾಪಿಡೋದವ್ರು ಬರ್ತಾರ ಸರ್, ಡ್ರೈವರ್ಗಳು ಬರ್ತಾರ ಸರ್. ಆಂಬುಲೆನ್ಸ್ಗಿಂತ ಬೇಗ ಬರೋದೇ ನಾವು ಸರ್. ನಿಮ್ಗೆ ಗೊತ್ತಿಲ್ಲ, ನಾನಿರೋದು ಈಗ ಬೆಲವತಾಮಂಟಿಲಿ. ಒಬ್ಬ ಪಾರ್ಟಿಗೆ 12 ಗಂಟೆ ರಾತ್ರಿ ಹಾರ್ಟ್ ಅಟ್ಯಾಕ್ ಆಗಿದೆ. ಆಂಬುಲೆನ್ಸ್ ಫೋನ್ ಮಾಡಿದ್ರು ಸಹಿತ ಮನೆ ಹತ್ರ ಬಾಡಿಗೆ ಹೋಗಿಲ್ಲ. ಪಾಪ ಅಮ್ಮ ಕಣ್ಣಲ್ಲಿ ನೀರು ಹಾಕಿಳಿದ್ರು, ಜೋರ್ ಬಂದಂಗೆ ಬನ್ರಿ ಅಂತ. ಇಲ್ಲ ಕೆಲಸ ಮಾಡಿದ್ದೀರಾ ಬಿಡಿ ಸರ್. ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಇವತ್ತು ದಿನ ಕಾಲ್ ಕಸ. ಕನ್ನಡ ಉಳಿಸೋರು, ಕನ್ನಡ ಬಾವುಟ ಕರ್ನಾಟಕದಲ್ಲಿ ಕನ್ನಡ ಉಳ್ದೈತೆ. ಇವತ್ತು ಕನ್ನಡಿಗರು ಮಾನ ಮರ್ಯಾದೆಯಿಂದ ಬದುಕ್ತಾ ಇರೋದೇ ಡ್ರೈವರ್ಗಳಿಂದ. ಹೌದು, ಹೊರ ರಾಜ್ಯದವರೇ ಸರ್ ಇಲ್ಲಿ ಬಂದು ಬೈಕ್ ಓಡಿಸ್ತಾ ಇರೋದು. ನಮ್ಮ ಕನ್ನಡಿಗರನ್ನ ತುಳಿತಾ ಇರೋದೇ ಹೊರಗಡೆಯವರು. ಬೈಕ್ ಟ್ಯಾಕ್ಸಿನ ಕೇಳಿದ್ರೆ ರ್ಯಾಪಿಡೋದನ್ನ ನಾವು ಹಿಂದಿ ಕಲ್ತ್ಕ ಮಾತಾಡ್ಬೇಕಂತೆ. ಬೈಕ್ ಟ್ಯಾಕ್ಸಿ ನಾವು ಹಿಂದಿ ಮಾತಾಡ್ಬೇಕಂತ ಅವ್ರಿಗೆ ರ್ಯಾಪಿಡೋದವನು ಕನ್ನಡನೇ ಬರಲ್ಲ ಅವ್ರಿಗೆ. 1 ಲಕ್ಷ ಬಂಡವಾಳ ಹಾಕಿದೀನಿ ನಾನು ಅಂತ ಹೇಳ್ತಾವನೆ. ಹಿಂದಿ ನಮ್ಮಂಗ್ ಕಲೀರಿ ಅಂತಾನೆ. ಹಿಂದಿ ನಾವು ಕಲಿಬೇಕಂತ ನಮ್ಮಲ್ಲಿ ಕನ್ನಡ ಇಲ್ಲ. ನಾವು ಹಿಂದಿ ಕಲಿಬೇಕಾ? ಕರ್ನಾಟಕ ಅಲ್ಲ ಅಂದ್ರೆ ಇದು ನಾವೇದ ಪರರಾಜ್ಯ ಕೊಟ್ಟಾಗ್ಬಿಟ್ಟಿದೀವ. ಎಲ್ಲಿಗೆ ಹೋಗಿದೆ ಸರ್ ನ್ಯಾಯ ಇದು? ಕನ್ನಡ ಮಾತಾಡೋದು ನೀನು ಹಿಂದಿ ನನ್ನ ಹಿಂದಿ ಕಲಿಬೇಕಂತೆ. ಎಲ್ಲಿ ಹಣ ಬೈಲಿ ನೆನ್ನೆ ಏನು ಕಾಕಿ ಶರ್ಟ್ ಹಾಕಿದಾರು. ಕಾಕಿ ಶರ್ಟ್ ಈಗ ಪೊಲೀಸ್ ಕಾಕಿ ಶರ್ಟ್ ಏನು ಕೊಟ್ಟವ್ರೆ? ಸೇವೆ ಏನ್ ಸೇವೆ ಮಾಡ್ತಾರು? ಜನಸೇವೆಗೋಸ್ಕರ. ಅವ್ರಿಗೆ ESI PF ಮಾಡೋರ ಮಾಡೋರೆ. ಈಗ ಕಾಕಿ ಶರ್ಟ್ ಹಾಕೋನೆ, ಇವನ್ಗೆ ಏನ್ ಮಾಡವ್ರೆ? ಗೌರ್ಮೆಂಟ್ ಇಂದ ಏನ್ ಮಾಡೋರು ಹಿಂಗೆ? ಈಗ ನಾವು ಹಾಕಿ ಸರ್ವಿಸ್ ಮಾಡಿ ಏನ್ ಪ್ರಯೋಜನ ನಮ್ಗೆ? ಏನ್ ಕೊಟ್ಟಿದ್ರೆ ಒಂದು ಅವ್ರಿಗೆ ಒಬ್ಬ ಪೊಲೀಸ್ ಆಫೀಸರ್ಗೆ ಒಂದು ಕಸ ಗುಡಿಸಲ್ಲ, ಅವ್ರಿಗೂ ESI PF ಮಾಡಿರ್ತಾರೆ. ಆಗ ಅವ್ರಿಗೂ ಒಂದು ಮನೆ ಒಂದು ಸೂರು ಅಂತ ಕೊಟ್ಟಿರ್ತಾರೆ. ನಮ್ಗೆ ಏನ್ ಕೊಟ್ಟವ್ರೆ? ಈಗ ನಾವು ಹಾಕಿ ಯೂನಿಫಾರ್ಮ್ ಹಾಕೊಂಡು ನಾವು ಸರ್ವಿಸ್ ಕೊಡ್ತಾ ಇದೀವಿ ಅಂತ ನಮ್ಗೆ ಏನ್ ಗೌರ್ಮೆಂಟ್ ಇದು ಏನ್ ಕೊಟ್ಟವ್ರೆ? ಇರೋ ಕಾನೂನೇ ಮಾಡ್ಕೊಡಪ್ಪ. ಇರೋದ್ನೇ ನಮ್ಗೆ ಇದು ಕೊಟ್ಟಿದಲ್ಲ, ಅದೆಲ್ಲ ಅನ್ಯಾಯ ಮಾಡ್ತಾ ಕೂತವ್ರೆ. ಇದ್ ನಾವ್ ಹಾಕೊಂಡು ಸರ್ವಿಸ್ ಕೊಟ್ಟು ಏನ್ ಪ್ರಯೋಜನ? ಈಗ ನಮ್ಮ ಅವ್ರು ಗುರ್ತಿಸೋದು ಡ್ರೈವರ್ ಅಂತ ಗುರ್ತಿಸೋ ಏನ ಗುರ್ತಿಸೋರು? ಯಾವ್ದು ಹಾಕೊಂಡ ಗುರ್ತಿಸ್ತಾರೆ. ಈಗ ನಮ್ಮ ಇದ್ರ ಏನೇನಂತೆಲ್ಲ ನೀವು ತಿಳ್ಕೊಂಡಿದ್ದೀರಾ? 1-2 ನಿಮಿಷ ರ್ಯಾಪಿಡ್ ಆದವ್ರನ್ನು ಏನು ಎತ್ತ ಅಂತ ಕೇಳ್ಕೊಂಡ್ರೆ ಒಳಗಡೆ ಇದು ಲೈವ್ ಮಾಡ್ಕೊಳ್ಳಿ. ಒಂದ್ ತಟ್ಟೆಗೆ ಅನ್ನ ಹಾಕ್ತಾರೆ, 16 ಜನ ತಿನ್ನಿ ಅಂತ ಅಂತಾರೆ. 16 ಜನ ಕೊಟ್ಟೆ ತುಂಬುತ್ತದೆ ಒಂದ್ ತಟ್ಟೆ ತಿಂದಲ್ಲಿ. ಒಂದೊಂದು ತೂತು ಅರ್ಧ ತೂತು ತಿನ್ನೋದಿಲ್ಲ. ಆ ತರ ಎಲ್ಲಾರು ಉಪವಾಸ ಇರ್ತಾರೆ ಅಲ್ವಾ? ಓಕೆ. ಸೊ ರ್ಯಾಪಿಡೋನ ಬೈಕ್ ಟ್ಯಾಕ್ಸಿನ ಓಡಿಸೋಂಗಿಲ್ಲ ಕರ್ನಾಟಕದಲ್ಲಿ ಅಂದ್ಬಿಟ್ಟು ಒಂದಷ್ಟು ಕಾನೂನು ತರಬೇಕು ಅಂತ ಅಧಿವೇಶನದಲ್ಲಿ ಮಾತುಕತೆ ಆಯಿತು. ಅದನ್ನ ಸ್ಟಾಪ್ ಮಾಡಿದ್ರು. ಆದರೆ ಸ್ಟಾಪ್ ಮಾಡಿದ್ಮೇಲೆ ಕೂಡ ಆ್ಯಪ್ ರನ್ ಆಗ್ತಾ ಇದೆ. ಆ್ಯಪಿನ ಮುಖಾಂತರ ರ್ಯಾಪಿಡೋದನ್ನ ಹೊಡಿತಾ ಇದ್ದಾರೆ. ಬಟ್ ಆ್ಯಪ್ನ ಸ್ಟಾಪ್ ಮಾಡಬೇಕಾಗಿತ್ತು. ರ್ಯಾಪಿಡೋದನ್ನ ಸದ್ಯಕ್ಕೆ ನಿಲ್ಲಿಸಬೇಕಾಗಿತ್ತು, ಬಟ್ ಅವ್ರು ನಿಲ್ಲಿಸಿಲ್ಲ. ಆದರೆ ಯಾಕೆ ನಿಲ್ಲಿಸಿಲ್ಲ ಅಂತ ಅವನ್ನ ಕರ್ಕೊಂಡು ಬಂದು ಬಾಡಿಗೆ ಹೊಡಿತಾನ ಕರ್ಕೊಂಡ್ಬಂದು ಪೊಲೀಸ್ ಸ್ಟೇಷನ್ ಕೊಟ್ಟರೆ ಅವರೇ ಸುಳ್ಳು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ರ್ಯಾಪಿಡೋದವರೇ.
ನನ್ನ ಮೇಲೆ ಹೊಡೆದ ಹಲ್ಲೆ ಮಾಡೋಂತ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ದೇವರಾಜ ಪೊಲೀಸ್ ಸ್ಟೇಷನ್ ಇಲ್ಲಿರುವಂಥದ್ದು. ಬನ್ನಿ, ರ್ಯಾಪಿಡೋದವರು ಇದ್ದಾರೆ, ಆಟೋದವರು ಇದ್ದಾರೆ, ಅವರು ಕೂಡ ಮಾತಾಡ್ತಾರೆ. ಯಾರು ಅವರ ರ್ಯಾಪಿಡೋದವರು? ಹಾಂ, ಕಳಿಸ್ಕೊಡ್ತೀನಿ. ಮುರುಗನ್ ಕಳಿಸ್ಕೊಡ್ತೀನಿ. ಎಲ್ಲರೂ ಬರುತ್ತೆ, ಶೇರ್ ಬರುತ್ತೆ. ನೋಡಿದ್ರಲ್ಲ, ರೈಟ್ ನ್ಯೂಸ್ ನೋಡಿದ್ರಲ್ಲ? ಹಾಂ, ಬರುತ್ತೆ. ಏನಾಯ್ತು ಆ್ಯಕ್ಚುಲಿ? ಯಾರು ನಿಮಗೇನಾ ಯಾರು ಕಂಪ್ಲೇಂಟ್ ಕೊಟ್ಟಿರೋದು ಅಂತ ಹೇಳಿದ್ರು? ಎಲ್ಲರೂ ಕೊಟ್ಟಿದ್ದೀವಿ. ಎಲ್ಲರೂ ಕೊಟ್ಟಿದ್ದೀರಾ? ನಿಮ್ಗೆ ಹೊಡೆದ್ರಾ? ಆಟೋ ಡ್ರೈವರ್ ಹೊಡೆದ್ರಾ? ಡೈರೆಕ್ಟ್ ಬಂದು ಪೊಲೀಸ್ ಅವ್ರಿಗೆ ಇರೋದು ಅಧಿಕಾರ. ಇವರೆಲ್ಲರೂ ಬಂದು ಡೈರೆಕ್ಟ್ ಬೀಗ ತೆಗಿತಾರೆ, ಹೆಲ್ಮೆಟ್ ಇಸ್ಕೊಬಿಡ್ತಾವ್ರೆ. ಅಲ್ಲಿ ಸರ್ಕಲ್ ಹತ್ರ ನಡಿ ಅಂತ ಇವರೇ ಓನ್ ಆಗಿ ರ್ಯಾಪಿಡೋ ಬುಕ್ ಮಾಡಿ ನಮ್ಗೆ ಕರೆಸಿ ನಮ್ದು ಬೀಗ ಎಲ್ಲ ಸ್ನ್ಯಾಚ್ ಮಾಡಿ ಸ್ಟೇಷನ್ಗೆ ಬನ್ನಿ ಅಂತ ಕರೆದವ್ರೆ. ನಾವು ಬಂದೀವಿ. ನಮ್ಮ ಹತ್ರ ಆರ್ಡರ್ಸ್ ಐತೆ, ಗೌರ್ಮೆಂಟ್ ಆರ್ಡರ್ಸ್ ಐತೆ. ಏನಂತ ಆರ್ಡರ್ ಇದೆ? ಹೊಡಿಬಹುದು ಅಂತ. ಅಲ್ಲ, ಗಾಡಿ ಓಡಿಸ್ಬೋದು, ರ್ಯಾಪಿಡೋ ಯೂಸ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ತಡೆಯಂಗಿಲ್ಲ. ಮತ್ತೆ ಬೈಕ್ ಹಿಡಿಯಂಗಿಲ್ಲ ಅಂತನಾ? ಬೈಕ್ ಹಿಡಿಯಂಗಿಲ್ಲ ಅಂತಲ್ಲ, ಬೈಕ್ ಹಿಡಿಯಂಗಿಲ್ಲ ಅಂತಲ್ಲ, ಬೈಕ್ ತಡೆಯೋಂಗಿಲ್ಲ. ಏನೋ ರ್ಯಾಪಿಡೋ ಮಾಡ್ತಾವ್ರನ್ನ ಡಿಸ್ಟರ್ಬ್ ಮಾಡಂಗಿಲ್ಲ, ಅವ್ರ ರೈಡರ್ಸ್ಗಳನ್ನ ತೊಂದರೆ ಕೊಡಂಗಿಲ್ಲ ಅಂತ ಅಂದ್ಬಿಟ್ಟು ಅನೌನ್ಸೇ ಮಾಡಿದೆ. ಅಂದ್ರೆ ಫೈನಲ್ ಜಡ್ಜ್ಮೆಂಟ್ ಬರೋವರೆಗೂ ಏನು ಮಾಡಂಗಿಲ್ಲ ಅಂತ. ಫೈನಲ್ ಜಡ್ಜ್ಮೆಂಟ್ ಬರೋವರೆಗೂ ನೀವು ಓಡಿಸ್ಬೋದು ಅಂತ ಓಡಿಸ್ಬೋದು ಅಂತ ಕೊಟ್ಟಿದ್ದಾರಾ? ಫೈನಲ್ ಜಡ್ಜ್ಮೆಂಟ್ ಬರೋವರೆಗೂ ತಡೆಯಂಗಿಲ್ಲ ಅಂದ್ರೆ ಏನರ್ಥ? ಅಲ್ಲಪ್ಪ, ತಡೆಯಂಗಿಲ್ಲ ಅಂದ್ರೆ ಅಲ್ಲಲ್ಲ, ಅಂದ್ರೆ ತಡೆಯಂಗಿಲ್ಲ ಅಂದ್ರೆ ಏನರ್ಥ? ಈಗ ನೀವು ರ್ಯಾಪಿಡೋ ಓಡಿಸ್ಬೋದು ಅಂತ ಸೇದ್ಬಾರ್ದು ಅಂತ ಹಾಕಿರ್ತಾರೆ. ಸೇದ್ಬಾರ್ದು ಅಂತ ಹಾಕಿದ್ರು ಮಾರ್ತಿಲ್ವಾ? ಆ ತರ ಅಲ್ಲ, ಅಲ್ಲಿ ತಡೆಯಂಗಿಲ್ಲ ಅಂತ ಹಾಕೋರೆ. ತಡೆಯಂಗಿಲ್ಲ ಅಂತ ಹಾಕಿದ್ಮೇಲೆ ಇನ್ನೇನು ಓಡಿಸ್ಬೋದು ಅಂತಾನೆ ತಾನೇ ಲೆಕ್ಕ. ಈಗ ಇಷ್ಟು ದಿನ ಎಷ್ಟು ಜೂನ್ 16 ರ್ಯಾಪಿಡೋ ಬೈಕ್ಸ್ ನ ಯಾರು ಕೂಡ ತಡೆಯೋ ಅಧಿಕಾರ ಇಲ್ಲ, ಯಾರು ತಡಿಬಾರ್ದು ಅಂತ ಅಲ್ಲಿ ಹೇಳಿದ್ದಾರೆ. ನೀವು ಮಿಸ್ಟೇಕ್ ಮಾಡ್ಕೊತಿದ್ದೀರಾ. ಅದೆಲ್ಲ ಅಲ್ಲಿ ಹೇಳ್ತಿರೋದು ರ್ಯಾಪಿಡೋ ಬೈಕ್ ನ ತಡೆಯಂಗಿಲ್ಲ ಅಂದ್ರೆ ರ್ಯಾಪಿಡೋ ಬೈಕ್ ನ ತಡೆದು ಹಿಡ್ಕೊಂಡು ಬೈಕ್ ಇಸ್ಕೊಂಡು ಕೀಗಿ ಎಲ್ಲ ಇಸ್ಕೊಂಡು ಆತರ ತೊಂದರೆ ಕೊಡೋಗಿಲ್ಲ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಓಕೆನಾ? ಸೊ ನಿಮ್ಮ ಹೆಸರು? ಸರ್, ನನ್ನ ಹೆಸರು ಸಂತೋಷ್ ಅಂತ ಹೇಳಿ, ನನ್ನೂರು ಬಂದು ಮಾದಳಿ ಅಂತ ಹೇಳಿ. ಓಕೆನಾ? ಆಟೋದವರು ಕೇಸ್ ಹಾಕೊಂಡಿರೋ, ಆಟೋ ಮತ್ತೆ ಕ್ಯಾಬ್ ಅವರು ಕೇಸ್ ಹಾಕೊಂಡಿರೋ ಕಾರಣ ಮಾರ್ಚ್ 16ನೇ ತಾರೀಕು ರ್ಯಾಪಿಡೋನ ಕ್ಯಾನ್ಸಲ್ ಮಾಡಿದ್ರು. ಅದಾದ ನಂತರ ಕೋರ್ಟಿಂಗ್ ಇಯರಿನ ಪ್ರಕಾರ 21ಗೆ ಇದು ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಮಾಡಿರೋಂಥದ್ದು, ಸಾರ್ವಜನಿಕರಿಗೆ ಹೆಲ್ಪ್ ಆಗ್ತಿರೋ ಕಾರಣ ರಿಮೂವ್ ಮಾಡಿತ್ತು. 21ನೇ ತಾರೀಕು ರಿಮೂವ್ ಮಾಡಿ 21ನೇ ತಾರೀಕಿಂದ ರ್ಯಾಪಿಡೋ ಮಾಡ್ಬೋದು ಅಂತ ಪರ್ಮಿಷನ್ ಕೊಟ್ಟಿದೆ. ಅಂಡ್ ಅದಕ್ಕಿಂತ ಮುಂಚೆ ಅಂದ್ರೆ ಮಾರ್ಚ್ 16ನೇ ತಾರೀಕಿಂದ ಯಾವ ಸ್ಪೇಸ್ ಇತ್ತು ಈ 21ನೇ ತಾರೀಕ್ವರ್ಗುನು. ಸೊ ಎಲ್ಲರೂ ನೋಡ್ಬೋದು ಆ ಟೈಮಲ್ಲಿ ರ್ಯಾಪಿಡೋನ ಆಪ್ ಇಂದ ತೆಗೆಯಲಾಗಿತ್ತು, ಬೈಕ್ ಟ್ಯಾಕ್ಸಿನ. ಹೌದೇ ಇಲ್ವಾ? ಗೊತ್ತಿರ್ಬೋದು ಎಲ್ಲರೂ ಆಟೋ ಡ್ರೈವರ್ಸ್. ಹೌದೇ? ವೇಟ್ ನಾನು ಹೇಳ್ತೀನಿ. ಓಕೆನಾ? ಸೊ ಎಲ್ಲರೂ ಗೊತ್ತು, ತೆಗೆದಿತ್ತು. ಅದಾದ ನಂತರ ಮಾರ್ಚ್ 21ನೇ ತಾರೀಕಿಂದ ಮತ್ತೆ ಕೋರ್ಟ್ ಆರ್ಡರ್ ಕೊಟ್ಟಿರ್ತ ಮೇಲೆ ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಅದಕ್ಕೆ ಕಾನೂನು ಪ್ರಕಾರವಾಗಿ ನಮ್ಮ ಹತ್ರ ಇರುವಂತ ಫೈಲ್ಸ್ ಗಳು ಇವಾಗಿರ್ಬೋದು, ಕಾನೂನು ಮಾಡಿರೋಂತ ಇದನ್ನ ತೋರಿಸ್ತೀವಿ. ಇನ್ನೊಂದು ಕೊಡಿ ಬ್ರೋ. ಸೊ ಮ್ಯಾನೇಜರ್ ಯಾರು ನಿಮ್ಮಲ್ಲಿ? ಸರ್, ದೀಪಕ್ ಕುಮಾರ್ ಅಂತೇಳಿ ಮ್ಯಾನೇಜರ್ ಮ್ಯಾನೇಜರ್ ಬಂದು ಸರ್ ಅವ್ರು ಬರ್ತಾ ಇದಾರೆ, ಸಬ್ ಇನ್ಸ್ಪೆಕ್ಟರ್ ಕುವೆಂಪು ನಗರ ಸರ್ ಅವ್ರು ಬರ್ತಿದಾರೆ ಸರ್, ಇಷ್ಟು ಹೇಳ್ತೀವಿ. ಸೊ ಅದಾದ ನಂತರ ಟ್ಯಾಕ್ಸಿ ಅವ್ರಿಗೆ ರ್ಯಾಪಿಡೋ ಮಾಡೋರ್ಗೆ ಯಾರು ಕೂಡ ಪ್ರಾಬ್ಲಮ್ ಮಾಡಬಾರ್ದು ಅಂತ ಪೇಪರ್ಲು ಸಹ ಬಂದಿದೆ, ಎಲ್ಲರೂ ನೋಡಿರ್ಬೋದು. ಇಲ್ಲಿ ನೋಡಿ ಸರ್, ಓಕೆನಾ? ಆರ್ಟಿಕಲ್ 227 ಅಂಡ್ 226 ಪ್ರಕಾರ ಯಾರನ್ನೂ ತಡೆಯಂಗಿಲ್ಲ. ಇದು ರೂಲ್ಸ್ ಕೋರ್ಟಿಂದ ಬಂದಿರೋಂಥದ್ದು. ಆದ್ರೆ ಇಲ್ಲಿ ಆಟೋದವ್ರು ಏನ್ ಮಾಡ್ತಾರೆ, ತಾವಾಗೆ ಸ್ವಂತ ಫೇಕ್ ಆರ್ಡರ್ಸ್ ನ ಮಾಡ್ಬಿಟ್ಟು ತೋರಿಸ್ತೀನಿ. ಅಂದ್ರೆ ಆಟೋದವರೇ ಬುಕ್ ಮಾಡ್ಕೊಂಡು ಕರೆಸ್ಕೊಂಡು ನಮ್ಮನ್ನ ಇಲ್ಲಿ ಎಲ್ಲ ಅವರೇ ಬುಕ್ ಮಾಡ್ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು OTP ಹೇಳ್ಬಿಟ್ಟು ಫೇಕ್ ಆರ್ಡರ್ ಅಂತ ಅಲ್ಲಿ ನಮ್ಮಲ್ಲಿ ಮೆನ್ಷನ್ ಆಗುತ್ತೆ. ಇದನ್ನ ನಾವು ಕಂಪ್ನಿಗೂ ಕೂಡ ಮಾಡಿದೀವಿ. ಎಷ್ಟೋ ಜನ ಆಟೋ ಡ್ರೈವರ್ಸ್ ಫೇಕ್ ಮಾಡಿ ಇಲ್ಲಿಗೆ ಅದನ್ನ ಕರೆಸ್ಕೊಂಡು ಎಲ್ಲರನ್ನ ಇಲ್ಲಿ ಸ್ಟೇ ಮಾಡಿದ್ದಾರೆ. ಸೊ ಇದರಿಂದ ಪ್ರಾಬ್ಲಮ್ ನಮ್ಗೇನು ಅಲ್ಲ, ಎಲ್ಲರಿಗೂ ಕೂಡ ಇಲ್ಲಿ ಹೊಟ್ಟೆ ಪಾಡ್ಗೋಸ್ಕರನೇ ಮಾಡ್ತಾ ಇರೋದು. ಸೊ ಆ ಕಾರಣದಿಂದ ನಮ್ಗೆ ಆರ್ಡರ್ ಇದರಿಂದ ಇವ್ರು ನಮ್ಮ ನಿಲ್ಸ್ಕೊಂಡು ಇಲ್ಲಿ ಟೈಮ್ ವೇಸ್ಟ್ ಅವ್ರದ್ದು. ಬೇರೆ ಮಾತು ಹೇಳ್ಬಿಡಿ, ಮತ್ತೆ ಮಾತಾಡ್ತೀನಿ. The right percent standard deposit of directly the responding on number a talk ನಾನು ಇದ್ರೆ ರೈಟ್ ನ್ಯೂಸ್ ಅಂತಿದ್ದೀನಿ. ಸಾರಿ ಬ್ರೋ, ಕನ್ನಡದಲ್ಲಿ. ಸರಿ, ಓಕೆ, ಆಯ್ತು, ಓಕೆ, ಸಮಾಧಾನ. ಗೊತ್ತವ್ರಿಗೆ ಓಕೆ, ಆಯ್ತು, ಆಯ್ತು. ಯಾಕೆ ಕಿರ್ಚಾಡ್ತಿದ್ರೆ? ಈಗ ಮಾತಾಡ್ಬೇಕು, ಹೇಳ್ಬೇಕು ನಿಮಗೆ. ಹಲೋ, ದೀಪಕ್ ಅವರೇ, ಶ್ರೀ ಮಾತಾಡೋದು, ರೈಟ್ ನ್ಯೂಸ್. ಬನ್ನಿ, ಸ್ಟೇಷನ್ ಹತ್ರ ಇದ್ದೀನಿ.
ಎಲ್ಲರಿಗೂ ಕೊಡ್ತೀವಿ ಅಂತ ಬಿಡಿ ಬ್ರೋ, ನೀವ್ ಯಾಕೆ ಮಾತಾಡ್ತಿದ್ದೀರಾ? ಕೀಪ್ ವೈಟ್. ಬನ್ನಿ ಓಕೆ ಹೇಳಿಪ್ಪ, ಹೇಳಿಪ್ಪ, ಆಯ್ತು. ಮಾತಾಡ್ಬೇಡಿ, ಮಾತಾಡ್ತೀವಿ. ಎಲ್ಲರಿಗೂ ಸರ್ವಿಸ್ ಕೊಡ್ತೀನಿ ಅಂತ ಬ್ಯಾಕ್ ಟೈಸಲ್ಲಿ ಏನಾರು ಇದಾಗಿತ್ತಾ ಹೇಳಿ? ಎಲ್ಲರಿಗೂ ಸರ್ವಿಸ್ ನೀವು ಮಾತಾಡ್ಬೇಡಿ, ಬಿಡಿ. ಅಲ್ಲ ಇರಿ ಎಷ್ಟು ವರ್ಷದಿಂದ ರ್ಯಾಪಿಡ್ ಓಡಿಸ್ತಾ ಇದ್ದೀರಾ? ರ್ಯಾಪಿಡೋ ನಾನು 1 ವರ್ಷದಿಂದ ಓಡಿಸ್ತೀನಿ. ಒಂದು ಈ ವರ್ಷದಿಂದ. ಬ್ಯಾನ್ ದಿನಕ್ಕೆ ಆಗಿದ್ದ ಹೇಗೆ ಸಂಪಾದನೆ ಮಾಡ್ತೀರಿ? ದಿನಕ್ಕೆ ಪೆಟ್ರೋಲ್ ಖರ್ಚು ಕಳೆದ್ರು ಅಂದ್ರೆ 800 ರೂಪಾಯಿ ಆಗ್ತದೆ. ನೀವೇ ಸಂಪಾದನೆ ಮಾಡ್ತೀರಿ ದಿನಕ್ಕೆ? 500 ರೂಪಾಯಿ. ನೀವು ಸರ್ ಗ್ಯಾಸ್ ಎಲ್ಲ ಕಳೆದು 200, ಒಂದಿನ 300, 500 ಆಗೋದು ಬಂದ ಸರ್. ಇವತ್ತು 10 ರೂಪಾಯಿ ಮಾಡಿಲ್ಲ ಸರ್. ಸರ್ ಬಂದು ಅವ್ರ ಮೊಬೈಲ್ ಚೆಕ್ ಮಾಡಿ ಸರ್. ₹1 ಸಂಪಾದನೆ ಮಾಡಿಲ್ಲ ಜನಗಳ ಕನ್ವಿಂಟ್ ಏನ್ ಬೇಕು ಅದನ್ನ ತಗೋತಾರೆ. ಬೆಳಿಗ್ಗೆ 6 ಗಂಟೆಗೆ ಆನ್ ಮಾಡಿರೋದಕ್ಕೆ 80 ರೂಪಾಯಿ ಹೊಡೆದಿದ್ದೀವಿ. 80 ರೂಪಾಯಿ ಮಾಡಿ. ಸಿಂಪಲ್ ಡಾಟು. ಈಗ ಒಬ್ರೇ ಬಂದ್ರೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತಾರೆ. ಲಗೇಜ್ ವಿತ್ ಲಗೇಜ್ 2% 3% ಏನಾರ ಬಂದ್ರೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡಕ್ಕಾಗುತ್ತಾ ಬ್ರೋ? ಬೈಕ್ ಟ್ಯಾಕ್ಸಿ ಬುಕ್ ಮಾಡಕ್ಕಾಗುತ್ತಾ ಬ್ರೋ? ಇಲ್ಲ ಲಗೇಜ್ ಸಹಿತ ಏನಾರು ಬಂದ್ರೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡಕ್ಕಾಗುತ್ತಾ? ಆಗಿಲ್ಲ ಸರ್ ಅದೆಲ್ಲ 40 ರೂಪಾಯಿ ಡ್ಯೂಟಿ ಕೊಟ್ಬಿಟ್ಟು 30 ರೂಪಾಯಿ ಕಟ್ಬೇಕು ಅವ್ರಿಗೆ. ಏನ್ ಮಾಡಿ ಏನ್ ಕಟ್ಟಣ? 40 ರೂಪಾಯಿ ಡ್ಯೂಟಿ ಕೊಟ್ಬಿಡ್ತಾರೆ. ಯಾವ್ದ್ರಲ್ಲಿ? ಹಂಗೆ ಹೊಡಿತಾ ಇದ್ದೀರಾ ಅಂತ ಗೊತ್ತು. ಇಲ್ಲ ಬೈ, ನಾವು ಕಮಿಷನ್ ಕಟ್ತಾ ಬಿಡು. ಹಾಗೆ ಸರ್, ಈಗ ಆಟೋ ಬರೋದಕ್ಕಿಂತ ಮುಂಚೆ ಹೇಳೋದಕ್ಕೆ, ಆಟೋ ಬರೋದಕ್ಕಿಂತ ಮುಂಚೆ 1997ರಲ್ಲಿ ಇದು ವೃಕ್ಷಗಳಿರುತ್ತೆ 1997 ವೃಕ್ಷ ಅಂದ್ರೇನು? ಸೈಕಲ್ ಅಲ್ಲಿ ಸೈಕ್ಲಿಂಗ್ ಮಾಡ್ತಾರಲ್ಲ, ಅದು ವೃಕ್ಷ. ರಿಕ್ಷಾ ಅಂತ ಹೇಳಿ ಮೊದಲು ಆತರ ಇತ್ತು. ಅವಾಗ ವೃಕ್ಷದವರು ಎಲ್ಲೋದು ಎಲ್ಲ ಅವಾಗ ಸಮಾಜಕ್ಕೆ ಬಂದಂಗೆ ಸರ್, ಆಧುನಿಕತೆಗೆ ಅನುಗುಣವಾಗಿ ಬದಲಾಗ್ತಾ ಇರ್ಬೇಕು ಸರ್. ಈಗ ಆಯ್ತು. ಈಗ ನನ್ ಕೊನೆ ಲಾಸ್ಟ್ ಕ್ವಶನ್ ಇಷ್ಟೇ. ರ್ಯಾಪಿಡ್ ಪರ್ಮಿಷನ್ ಇದೆಯಾ? ಹೌದು ಸರ್, ಇದೆ. ಇರೋದಕ್ಕೆ ಮಾಡ್ತಾ ಇರೋದು. ಹೌದು ಸರ್, ಸ್ಟಡಿ ಮಾಡ್ತಿದ್ದೀನಿ. ಸ್ಟೂಡೆಂಟ್ ತಪ್ಪಿಲ್ವಾ ಸರ್? ಪಾರ್ಟ್ ಟೈಮ್ ಅಲ್ಲಿ ನಾವು ಸ್ಟೂಡೆಂಟ್ ಅರ್ನ್ ಮಾಡೋದಕ್ಕೆ ಮಾಡ್ತೀವಿ ಸರ್. ಎಷ್ಟೋ ಜೀವನ. ಈಗ ಆಟೋದವ್ರ ಸಮಸ್ಯೆ ಅದಷ್ಟೇ ಅಲ್ಲ, ಏನಂತಾರೆ ಇದು ಬದುಕು ಹಕ್ಕು ಎಲ್ಲರಿಗೂ ಇದೆ, ಸಂಪಾದನೆ ಮಾಡೋಕ್ಕೂ ಎಲ್ಲರಿಗೂ ಇದೆ ನಮ್ಮ ಭಾರತದಲ್ಲಿ. ಆದ್ರೆ ಒಂದು ಕಾನೂನು ಮಾಡ್ಕೊಂಡು ಬನ್ನಿ ಅಂತ ಅವ್ರು ಸಿಟ್ಟಿದೆ. ಈಗ ಇವ್ರು ಹೇಳಿದ್ರು ನಾನು 800ರಿಂದ 600 ರೂಪಾಯಿ ಸಂಪಾದನೆ ಮಾಡಿದೆ ಅಂತ, ಅವರು 50 100 ಅಂತ ಹೇಳಿದ್ರು. ಆದ್ರೆ ನಿಮ್ಗೂ ಕೂಡ ಕಾನೂನು ನಡಿನಲ್ಲಿ ಎಲ್ಲೋ ಬೋರ್ಡ್ ಕೊಟ್ರೆ ನೀವು ಕೂಡ ಓಡ್ಸಕ್ಕೆ ರೆಡಿ ಇದ್ದೀರಾ, ಅಷ್ಟೇ ಅಲ್ವಾ? ಅದನ್ನ ಕೊಡೋಕೆ ಡಿಮ್ಯಾಂಡ್ ಇದ್ದೀರಿ ಅಲ್ವಾ? ಅಷ್ಟೇ ತಾನೆ. ನಾವು ಅದಕ್ಕೆ ಇದನ್ನೇ ಇಶ್ಯೂನ ಬೇಲ್ಗಡೆ ಸರ್, ಇವಾಗ ಎಲ್ಲೋ ಬೋರ್ಡ್ ಅಂದ್ರೆ ಈಗ ಗವರ್ನಮೆಂಟ್ ಪರ್ಮಿಷನ್ ಕೊಟ್ಟಿರೋ ಕಾರಣ ಸರ್ ನಾವು ಮಾಡ್ತಾ ಇದೀವಿ. ಸೊ ನಮ್ದೇನ್ ತಪ್ಪಿದೆ? ಇವರು ಗವರ್ನಮೆಂಟ್ ಅಲ್ಲಿ ಹೋಗಿ ಕೇಳಿದ್ರೆ ಅವ್ರ ಗಾಡಿ ಹಿಡಿಬಾರ್ದು. ಬಂದ್ಮೇಲೆ ಮಾತಾಡ್ ಸರ್, ನಮ್ಗೇನು ಮಾತಾಡೋ ಅವಶ್ಯಕತೆ ಇಲ್ಲ. ನಮ್ಗೆ ಒಪಿನಿಯನ್ ಎಲ್ಲ ಸರ್, ಅದೆಲ್ಲ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅರ್ಥ ಮಾಡ್ಕೊಳ್ಳೋದ್ರೆ ಹೇಳ್ಬೋದು. ಬನ್ನಿ ಕಡೆ ಆಯ್ತು. ನೀವೇನ್ ಮಾಡ್ತಿರೋದು? ಏನ್ ಮಾಡ್ತಿರೋದು ಸರ್? ನಾನು ಓದ್ತಾ ಇದ್ದೀನಿ. ಪಾರ್ಟ್ ಟೈಮ್ ಜಾಬ್ ಎಲ್ಲರಿಗೂ ಅರ್ಥ ಆಗಲಿ. ಓಕೆ ಆಯ್ತು. ಈಗ ಒಂದು ನಿಮಿಷ. ಈಗ ಕಾನೂನಿಗೆ BA ಮಾಡಿದ್ಯಾ? ಈಗ ಬೇರೆ ಏನು ಕೆಲಸ ಇಲ್ಲಪ್ಪ ನಿನ್ಗೆ? ಇದೆ. ಮತ್ತೆ ನೀನ್ BA ಮಾಡ್ಕೊಂಡು ಕೆಲಸನೂ ಮಾಡ್ಕೊಂಡು ಇದು ಮಾಡ್ಕೊಂಡು ನಮ್ಮಂತವ್ರ ಜೀವನ ಮೇಲೆ ಯಾಕೆ ಹೊಡಿತಿದ್ಯಾ? ಅಣ್ಣ, ನಿಮ್ಮನ್ನದ ಜೀವನ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಗಳ ಸಮಸ್ಯೆಗಳು ತುಂಬಾ ಮುಖ್ಯ ಆಗುತ್ತೆ. ನೀನು ಮಾಡ್ತಿದ್ದೆ ಕೆಲಸ, ನಮ್ಗೆ ಯಾವ್ದು ಕೆಲಸ ಐತಲ್ಲ? ಎಬ್ಬೆಟ್ಟು ಕಣಯ್ಯ, ನಮ್ಗೆ ಯಾವ್ದು ಕೆಲಸ ಇದೆ ಸರ್? ನಾವೇನ್ ಮಾಡದ? ನನ್ನನ್ನು ಕೇಳೋ ಬದಲು ಸರ್ಕಾರದ ಮುಂದೆ ನಿಮ್ ಬೇಡಿಕೆಗಳನ್ನ ಇಟ್ರೆ ಅದಕ್ಕೆ ಬೇಡಿಕೆಗಳನ್ನ ಇಟ್ಟಿದ್ದಾರೆ. 22ನೇ ತಾರೀಕು ಗಂಟ ಇರು ನೀನು. 22ನೇ ತಾರೀಕು ಮೇಲೆ ನಿಂದ ಏನಾಯ್ತು ಆದೇಶ ನೀನ್ ಹೊರಡಿಸು. ನಿನ್ ಅಧಿಕಾರ ಏನೈತೆ ಚಲಾಯಿಸು. 22ನೇ ತಾರೀಕು ಗಂಟ ಇರ್ಬೇಕು ನೀನ್ ಅಷ್ಟೇನೆ. ಯಾವ ಮಂತು? 28 ಅಲ್ಲ 22. ಕಿವಿ ಕೇಳಿಸ್ತೈತಾ? BA ಮಾಡಿದೀನಿ ಅಂತಿದ್ಯಾ ನೀನು? ನಾನು ಹೇಳಿದ್ 22 ಗಂಟೆ. ನಿಮ್ಗೆ ರೂಲ್ಸ್ ಯಾರು ಕೊಟ್ಟವ್ರು ನಿನ್ಗೆ? ಡಿಗ್ರಿ ಮಾಡಿದವ್ರಿಗೆಲ್ಲ ಕೆಲಸ ಸಿಗಂಗಿದ್ರೆ ರ್ಯಾಪಿಡ್ ಆಗಿ ಯಾಕೆ ಬಂದಿದ್ರು? ಅದು ಪಾಯಿಂಟ್. ಡಿಗ್ರಿ ಕೆಲಸ ಸಿಕ್ಕಿದ್ರೆ ರ್ಯಾಪಿಡ್ ಆಗಿ ಬಂದಿದ್ರು. ಡಿಗ್ರಿ ಮುಗಿಸಿರೋರೆಲ್ಲ ಕೆಲಸ ಸಿಕ್ಕಿದ್ರೆ ರ್ಯಾಪಿಡ್ ಆಗಿ ಬಂದಿದ್ರು. ಅಪ್ಪನ್ಗೆ ಹುಟ್ಟಿರೋದು ಬಿಡೋಣ. ಬನ್ನಿ ಈಗ ಆಯ್ತು. ಸೈಡ್ ಬನ್ನಿ ಆಯ್ತು. ಹೊರಗಡೆ ಬನ್ನಿ ಬನ್ನಿ. ಬಾಪ ಅದೇನು ಓದೋ ಜೋರಾಗಿ ಓದಪ್ಪ ಅದೇನು. ಹಾಂ ಅದು ಕೊಡು, ಒಂದು ಫೋಟೋ ತೊಗೊಳ್ಳೋಣ. ಕೊಡಿಲ್ಲ ಅದು.
ಇಲ್ಲ ಆಯ್ತು ಆಯ್ತು ಬನ್ನಿ. ಸರ್ ಇದು 2024 25 ತೆಗ್ಸಿ. ಆಯ್ತು ತೆಗ್ಸೋಣ. ಹೌದಾ ನಡೀರಿ ನಡೀರಿ ತೀರ್ಮಾನಗಳನ್ನು ಬನ್ನಿ. ಪಾರ್ಕಿಂಗ್ ಅಲ್ಲಿ ಮಾಡ್ಬಿಟ್ಟು ಬರೋಗಿ ಆಟೋಗಳು ಬನ್ನಿ ಬನ್ರಪ್ಪ 2024 ಸರ್ ಇದು 25 ಇದು 2024 ಇದು. ಇದನ್ನ ಇಟ್ಕೊಂಡು ಇವರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ ರ್ಯಾಪಿಡೋ ಬೈಕ್ಸ್ ಅವರು. 2024 ಇದು 25 ಇದು 2024 ಬೈಕ್ ಟ್ಯಾಕ್ಸಿ ಅವರು ಇದನ್ನ ಇಟ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ. ಹೊಡಿಲಿಲ್ಲ ಅಂದ್ರೂ ಹೊಡೆದ್ರು ಅಂತ ಹೇಳ್ತಾ ಇದಾರೆ. 25 ಸರ್ ಇದು 24 ಇದನ್ನ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಡ್ರೈವರ್ಗಳು ನಮ್ಮ ಮೇಲೆ ಹಲ್ಲೆ ಮಾಡ್ತಾ ಇದಾರೆ ಅಂತ. ಈಗ ನಮ್ಮ ಇದಕ್ಕೆ ನಾವ್ ಏನಂತ ಕೊಡ್ಬೇಕು? ಇದನ್ನ ಫೋರ್ಜರಿ ಅಂತ ತಾನೆ ಸರ್ ನಾವು ಕಂಪ್ಲೇಂಟ್ ಕೊಡ್ಬೇಕು. ಫೋರ್ಜರಿ ಅಂತ ಸರ್ ಕೊಡ್ಬೇಕು ನಾವು. ಇದು ರ್ಯಾಪಿಡೋ ಮತ್ತೆ ಆಟೋದವರ ನಡುವೆ ನಡೀತಿರುವಂತಹ ಜಟಾಪಟಿ ಈಗ ದೇವರಾಜ ಪೊಲೀಸ್ ಸ್ಟೇಷನ್ ಅಲ್ಲಿ. ಬನ್ನಿ ಬನ್ನಿ ಪೊಲೀಸ್ ಸ್ಟೇಷನ್ ಬನ್ನಿ. ಕೊಡಿ ಅದು ಎಲ್ಲ ಅದು ಕಾಪಿ ತಗೋಬರೋದು ಕಾಪಿ ತಗೋಬರೋದು ಸರ್. ಇದೇ ಬೈಕ್ ಟ್ಯಾಕ್ಸ್ ಅವರು ಹೋದ ವರ್ಷದ್ದು 2024 ತಗೊಬಂದ್ಬಿಟ್ಟು ಈಗ ಅನುಮತಿ ಬಂದಿದೆ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ದೌರ್ಜನ್ಯ ಮಾಡದೆ ಹೋದ್ರು. ಆಟೋದವರು ದೌರ್ಜನ್ಯ ಮಾಡೋರು ಅಂತ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ ಇದು 2024 25 ನಾವು ಕೇಳ್ತಾ ಇರೋದ್ರಿಂದ 2025 ಕೊಡಿ ಅಂತ ಕೊಡ್ತಾ ಇಲ್ಲ. ನೀವು ಗಾಡಿ ಹಿಡಿದಿದ್ದಕ್ಕೆ ಅವ್ರು ಸಿಟ್ಟು ಬಂದ್ರೆ ಗಾಡಿ ಫೋಟೋ ತೆಗೆದ್ಬಿಟ್ಟು ಅವ್ರದ್ದು ಬಂದು ನಮ್ಮ ಡಾಕ್ಯುಮೆಂಟ್ಸ್ ಕೊಡಿ ನಾವು ಹಿಡಿತೀವಿ ಅಂತ ಹೇಳಿದ್ದಾರೆ ಪೊಲೀಸರು. ಅದಕ್ಕೆ ನಾವು ಫೋಟೋ ತೆಗಿಯಕ್ ಹೋದಾಗ ಅವರು ನಮ್ಮ ಮೇಲೆ ಬಂದು ಇಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದಾರೆ. ಏನಂತ ಅಲ್ಲೇ ಮಾಡಿದ್ರು ಬಿಟ್ರು ಹಂಗೆ ಹಿಂಗೆ ಅನ್ಬಿಟ್ಟು ಸುಳ್ಳು ಕಂಪ್ಲೇಂಟ್ ಗಳನ್ನ ಕೊಡ್ತಾ ಇದಾರೆ. ಅದನ್ನ ನಾವು ಬೇಡ ಅಂತ ಹೇಳ್ತಾ ಇರೋದು. ಸುಳ್ಳು ಕಂಪ್ಲೇಂಟ್ ಈಗ ಕೋರ್ಟ್ ಇಂದ ಏನು ಏನು ಇಲ್ಲ ಸರ್. ಫೋಟೋ ತೆಗೆದ್ಬಿಟ್ಟು ಅಪ್ಡೇಟ್ ಮಾಡಿ ಅಂತ ಬರೀ ಫೋಟೋಗಳನ್ನ ಅಪ್ಡೇಟ್ ಮಾಡಿ ಅಂತ ಹೇಳಿದ್ದಾರೆ. ರೈಲ್ವೆ ಸ್ಟೇಷನ್ ಸಬರು ನೋಡಿ ಸರ್ ಇಲ್ಲಿ ಸರ್ ಒಂದು ದಿನಕ್ಕೆ ಇಲ್ಲ ಅಂದ್ರೂ 10 ರಿಂದ 15 ಗಾಡಿ ಬರ್ತವೆ ಸರ್. ರ್ಯಾಪಿಡೋ ಗಾಡಿ ಆಯ್ತಾ ಸರ್. ಒಂದು ನೋಡ್ಕೊಳ್ಳಿ ಇಲ್ಲಿ ನಾವೇನೇ ಮಾತಾಡಿದ್ರು ಅಪ್ಡೇಟ್ ಮಾಡಿ ಗ್ರೂಪ್ ಗಳಿಗೆ ಹಾಕ್ತಿವಿ. ಇವ್ರು ಕೇಳೋದು ಏನ್ ಗೊತ್ತಾ ಸರ್? ರ್ಯಾಪಿಡೋ ಬೈಕ್ನವರು ಇದ್ರಲ್ಲಿ ರ್ಯಾಪಿಡೋ ಮಾಡ್ತಾರೆ, ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಆಯ್ತಾ. ಒಂದು ಎರಡನೇದು ಸರ್ ನಾವೇನೇ ಕೇಳಿದ್ರು ದೌರ್ಜನ್ಯ ಮಾಡಕ್ ಬಂದಿದ್ರು ಅಂತಾನೆ ಹೇಳೋದು. ಮೊನ್ನೆ ದಿನ ಇಲ್ಲೊಂದು ವಿಡಿಯೋ ಅದೇ ತೋರಿಸ್ತೀನಿ ಆಯ್ತು. ಓಕೆ ಸರ್ ನೋಡಿ ಇಲ್ಲಿ ಮೊನ್ನೆ DC ಆಫೀಸಲ್ಲಿ ಮಾತಾಡಿರೋದು. ಇದು ಏನಂತ DC ಆಫೀಸಲ್ಲಿ ಮಾತಾಡಿರೋದು ಬೈಕ್ ಟ್ಯಾಕ್ಸ್ ಎಲ್ಲೇ ಸಿಕ್ಕರು ಹಿಡ್ಕೊ ಬಂದು ಪೊಲೀಸ್ ಸ್ಟೇಷನ್ ಕೊಡಿ ಅಂತ. ಯಾರು ಹೇಳಿದ್ದು? DC ಆಫೀಸಲ್ಲೇ ಮಾತಾಡಿರೋ ಸರ್. DC ಹೌದು ಸರ್ ಅವ್ರು ಹೇಳಿದಾರೆ. ಅವರೇ ಹೇಳಿರೋದು ಹಿಡ್ಕೊ ಬಂದು ಸ್ಟೇಷನ್ ಕೊಡಿ. ಹತ್ತಿರದಲ್ಲಿ ಯಾವ್ದೇ ಸ್ಟೇಷನ್ ಇದೆ ಅಲ್ಲಿ ತಂದು ಕೊಡಿ. ಓಕೆ ನೀವು ಕರ್ಕೊ ಬಂದು ಅವ್ರಿಗೆ ಒಪ್ಸಿ ಅಂತ ಹೇಳಿದ್ದಾರೆ. ನಾವು ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಇಟ್ಕೊಂಡು ನಾವು ಗಾಡಿಯಲ್ಲಿ ಬಿಟ್ಬಿಟ್ಟು ಬರಕ್ಕಾಗಲ್ಲ ಅಂತ 112 ಕಾಲ್ ಮಾಡ್ತೀವಿ. ಯಾರು ಮಾತಾಡೋದಾರ ಇಲ್ಲಿ? ಅಧಿಕಾರಿಗಳು RTO ಅಧಿಕಾರಿಗಳು ಹೌದು ಅವರು ಓಕೆ ಅಂತ ಒಪ್ಕೊಂಡಿದ್ದಾರೆ. ಅವ್ರು ಹೋಗಿ ಹಿಡ್ಕೊ ಬಂದು ಕೊಡಿ ಅಂತಾನೆ ಹೇಳಿದ್ರೆ ಸರ್. ಬಂದಿಲ್ಲ ಅದು ಒಡೆಯಂಗಿಲ್ಲ. ಹೈಕೋರ್ಟ್ ಅಲ್ಲಿ ಆರ್ಡರ್ ಇದೆ ಸರ್. ಒಡೆಯಂಗಿಲ್ಲ, ನೀವೇನ್ ಕ್ರಮ ಜರುಗಿಸಬಹುದು ಅಂತ ಪೊಲೀಸ್ ಅವ್ರಿಗೆ RTO ದವ್ರಿಗೆ ಹೇಳಿದ್ದಾರೆ. RTO ದವ್ರು ಏನು ಕ್ರಮ ತಗೋತಾ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಪೊಲೀಸ್ ಅವರು ತಗೋತಾ ಇಲ್ಲ. ನಾವು ಆಟೋದವ್ರು ಒಳಗಡೆ ಬಿಡ್ತಾ ಇಲ್ಲ. ಅಲ್ಲಿ ಎಲ್ಲರೂ ಈಚೆಗೆ ಕಳಿಸ್ತೀವಿ. 9 ಗಂಟೆಗೆ ಬಂದಿಲ್ಲ ಸ್ಟೇಷನ್ಗೆ. ಡ್ಯೂಟಿ ಮಾಡ್ತಿಲ್ಲ, ನಾಷ್ಟ ಮಾಡಿಲ್ಲ, ಮೊಗದೊಳಗೆ ಬಂದಿರೋದು ಡ್ಯೂಟಿ ಮಾಡದ ಅಂತ. ಇಲ್ಲಿ 8 ಗಂಟೆ ಬಂದಿರೋದು. ಬಂದಿಕ್ಕೆ ಒಳಕ್ ಹೋದ್ರೆ ಸಾಹೇಬ್ರು ಬಂದಿಲ್ಲ ಅಂತಾರೆ. ಈಗ ಒಳಗೆ ಈಚಕ್ ಬಂದ್ರೆ ಇಲ್ಲಿ ಕಳಿಸ್ತಾರೆ, ಈಚಕ್ ಹೋಗಿ ಅಂತ. ಏನ್ ಮಾಡೋದ ನಾವು ಇವಾಗ ಹೇಳಿ? ಓಕೆ ಸೊ ಇದಕ್ಕೊಂದು ಅಂತ್ಯ ಆಗ್ಬೇಕು. ಸರ್ ಅಲ್ಲೇ ಮಾಡಿದ್ರು ಅಂತ ಇಲ್ಲೇ ಕಂಪ್ಲೇಂಟ್ ಕೊಡ್ತಾರೆ. ಬಂದು ಅವ್ರು ಕಂಪ್ಲೇಂಟ್ ತಗೊಂಡ್ಬಿಡ್ತಾರೆ. ತಗೊಂತಾರೆ ಸರ್. ಅಲ್ಲೇ ಮಾಡಿದ್ರು ಅಂತ ತಗೊಂತಾರೆ. ಈಗಲೇ ನೋಡ್ತಾ ಇದ್ದೀರಾ ನೀವು 2024 ತಗೊಂಡ್ ಕೊಟ್ಟಿದ್ದಕ್ಕೆ ಅವ್ರ ಜೊತೆ ಮಾತಾಡ್ತಾ ಇದ್ದೀರಾ. ನಮ್ದು 2025 ಕೇಳ್ತಾ ಇದೀವಿ, ನಮ್ ನೀಚೆ ಕಳಿಸ್ತಾ ಇದಾರೆ. ಇದೇ ಅಲ್ವಾ ಸರ್ ನ್ಯಾಯ? ಇದು ಯಾವ ಸ್ಟೇಷನ್ಗೆ ಹೋಗ್ಬೇಕು ಸರ್ ನಾವು ನ್ಯಾಯ ಬೇಕು ಅಂದ್ರೆ? ಫೈನಲ್ ಆಗಿ ಏನು ಅಂತಂದ್ರೆ ನೀವು ಏನು ನಮ್ಗೆ ಫೈನಲ್ ನಮ್ಗೆ ಆಟೋದು ನಾವು ಇದ್ರದ್ದು ನಮ್ಮ ರ್ಯಾಪಿಡೋ ಬೇಕಾಗಿಲ್ಲ ಬೈಕ್.
ನಮ್ಗೆ ಇಲ್ಲ, ನಮಗೂ ವೈಟ್ ಬೋರ್ಡ್ ಮಾಡ್ಕೊಡಿ, ಆರಾಮಾಗಿ ನಾವು ವೈಟ್ ಬೋರ್ಡ್ ಅಲ್ಲಿ ನಾವು ಹೊಡಿತೀವಿ ಗಾಡಿನ. ಅವನು ಎಲ್ಲೋ ಬೋರ್ಡ್ ಮಾಡಿ, ಇಲ್ಲ ಅವ್ರು ಎಲ್ಲ ಬೋಲ್ಡ್ ಮಾಡಿ ಯೂನಿಫಾರ್ಮ್ ಮಾಡಿ. ಹೌದು ಟ್ಯಾಕ್ಸ್ ಸರ್, ನಾವು ಯೂನಿಫಾರ್ಮ್ ಅಲ್ಲಿ ಪ್ಯಾಂಟ್ ಇಲ್ಲ ಅಂತಂದ್ರೆ 500 ರೂಪಾಯಿ ಫೈನ್, ಡಿಸ್ಪ್ಲೇ ಕಾರ್ಡ್ ಇಲ್ಲ ಅಂದ್ರೆ 1,000 ಫೈನು, ಎಮಿಷನ್ ಟೆಸ್ಟ್ ಇಲ್ಲ ಅಂದ್ರೆ 1,000 ಫೈನು. ನಾವ್ ಇಷ್ಟೆಲ್ಲ ಮಾಡಿಸ್ಕೊಂಡ್ರು ಬೆಳಗ್ಗೆ ಸಾಯಂಕಾಲ 300 ರೂಪಾಯಿ ದುಡಿಯಲ್ಲ. ಇವ್ರು ಏನು ಮಾಡ್ಕೋಬಾರ್ದೆ 800 ರೂಪಾಯಿ ಸಂಪಾದನೆ ಮಾಡಿರ್ತಾರೆ. ಕಟ್ಟಿ ಅಂತಾರೆ, ಟೈಸನ್ ನಂಬರ್ ಇಲ್ಲ ಅಂದ್ರೆ 1,000 ಕಟ್ಟಿ ಅಂತಾರೆ. ಇವ್ರ ಇಲ್ಲ ಸರ್, ಹೆಲ್ಮೆಟ್ ಹಾಕಲ್ಲ ಅವ್ರು ಸಿಗ್ನಲ್ ಅಲ್ಲಿ, ಎಷ್ಟೋ ಸಿಗ್ನಲ್ ಗಳಲ್ಲಿ ಇವ್ರ ಮೇಲೆ ಕೇಸ್ಗಳೇ ಬರಲ್ಲ. ಬೈಕ್ಗಳೆಲ್ಲ ನಂಬರ್ಗೆಲ್ಲ ಸ್ಟಿಕ್ಕರ್ ಸ್ಟಿಕ್ಕರ್ ಅಂಟಿಸಿರ್ತಾರೆ ಸರ್. ಬನ್ನಿ, ನಂಬರ್ ಅಂಟಿಸಿದ್ದಾರೆ. ಏನಂತ ಸ್ಟಿಕ್ಕರ್ ಗಳಿಗೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ನಾವ್ ಹತ್ರ ಒಂದಿನ ಮಾಡ್ತೀವ ಸರ್. ಸರ್ ನಂಬರ್ ಪ್ಲೇಟ್ಗೆ HSRP ನಂಬರ್ ಪ್ಲೇಟ್ ಇಲ್ಲ ಅಂದ್ರೆ ನಿಮ್ಗೆ 2,500 ಫೈನು. ಅವ್ರ ನಂಬರ್ಗೆ ಈ ತರ ನಂಬರ್ಗಳಿಗೆ ಸರ್ ಇಲ್ಲಿ ಪ್ಯಾಚ್ ಮಾಡ್ಬಿಡ್ತಾರೆ. 2 ನಂಬರ್ ಕಾಣೋದೇ ಇಲ್ಲ ಅವ್ರಿಗೆ. ಯಾರನ್ನ ಕೇಳ್ಬೇಕಂಗಾರೆ ನಾವು. ಸರಿ, ಓಕೆ ಸರ್. ಸೊ ರ್ಯಾಪಿಡೋ ಮತ್ತೆ ಆಟೋ ಡ್ರೈವರ್ಗಳ ಜಟಾಪಟಿ ನಡೀತಾ ಇದೆ. ಕಾನೂನು ಮಾಡ್ಕೊಂಡು ಬನ್ನಿ, ಕಾನೂನು ಮಾಡಿದ್ರೆ ಯಾರ ಹೊಟ್ಟೆ ಮೇಲೂ ಕೂಡ ಹೊಡೆಯೋದಕ್ಕೆ ನಾವು ರೆಡಿ ಇಲ್ಲ. ಆದ್ರೆ ಆಟೋದವ್ರಿಗೆ ಹೆಂಗೆ ಕಾನೂನು ಇದೆಯೋ ರ್ಯಾಪಿಡೋದವರು ಕೂಡ ಹಂಗೆ ಕಾನೂನು ಬರಬೇಕು. ನಮಗೆ ಕಾಕಿ ಟೆಸ್ಟ್ ಕೊಟ್ಟಿದ್ದಾರೆ, ಎಮಿಷನ್ ಟೆಸ್ಟ್ ಕೊಟ್ಟಿದ್ದಾರೆ, ಡ್ರೈವಿಂಗ್ ಲೈಸೆನ್ಸ್ ಎಲ್ಲವೂ ಕೂಡ ಇದೆ. ಆದ್ರೆ ರ್ಯಾಪಿಡೋದವ್ರಿಗೆ ಏನೇನು ಇಲ್ವಲ್ಲ. ಜನಸೇವೆಗೋಸ್ಕರ ನಾವು ಬಂದಿದ್ದೀವಿ. ಆದರೆ ರ್ಯಾಪಿಡೋದವ್ರು ಯಾರೋ ಆಫೀಸರ್ ಬರ್ತಾನೆ, ಸ್ಟೂಡೆಂಟ್ ಬರ್ತಾನೆ, ಅವ್ರ ಪಾಡವನ್ನು ದುಡ್ಡು ಮಾಡ್ಕೊಂಡು ಹೋಗ್ತಾನೆ. ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದ್ದೀರಾ ಅಂತ. ಬಟ್ ಸರ್ಕಾರ ಕೊಟ್ಟಿದೆ, ಗಮನ ಹರಿಸ್ಬೇಕು. ಇಷ್ಟೊಂದು ಜನಗಳನ್ನ ಕಚ್ಚಾಡಕ್ ಬಿಟ್ಟು ಒಂದು ಕಾನೂನು ಮಾಡಿದೆ ಇಷ್ಟು ದಿನ ಆದರೂ ಕೂಡ ಒದ್ದಾಡ್ತಿರೋದು ಯಾಕೆ ಅಂತ. ನೀವು ಕಾನೂನು ಮಾಡದಿರೋದಕ್ಕೆ ಇವತ್ತು ಆಟೋ ಡ್ರೈವರು ಮತ್ತೆ ರ್ಯಾಪಿಡೋದವರೆಲ್ಲ ಕಚ್ಚಾಡ್ತಾ ಇರೋದು. ಕಚ್ಚಾಡೋದಕ್ಕೆ ಬಿಟ್ಟಿದ್ದೀರಾ, ಜಗಳ ಆಡೋದಕ್ಕೆ ಬಿಟ್ಟಿದ್ದೀರಾ, ಶತ್ರುತ್ವ ಮಾಡ್ಕೊಳ್ಳೋಕ್ಕೆ ಬಿಟ್ಟಿದ್ದೀರಾ. ಕಾನೂನು ಯಾಕೆ ಮಾಡ್ತಾ ಇಲ್ಲ? ಕಾನೂನು ಮಾಡದೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಅಂತ ಮಾಡಿಬಿಟ್ಟು ರ್ಯಾಪಿಡೋ ಆಟೋದವರೆಲ್ಲ ಜಗಳ ಮಾಡಿಕೊಂಡು ದ್ವೇಷ ಕಟ್ಕೊಳ್ತಾ ಇದ್ದಾರೆ ಅಲ್ವಾ. ಸೊ ಹಾಗೆ ಆರ್ ಟಿ ಓದವರು ಕೂಡ ಇದಕ್ಕೆ ಗಮನ ತರಿಸ್ಬೇಕು. ಆರ್ ಟಿ ಓದವರು ಕೂಡ ಒಂದು ನೇರವಾಗಿ, ಬೇಕಾದ್ರೆ ನಾನೇ ಮತ್ತೆ ಬರ್ತೀನಿ ಆಟೋ ಆಫೀಸರ್ ಹತ್ರ, ಅದೇನು ಸ್ಟೇಟ್ಮೆಂಟ್ ಇದೆ ದಯವಿಟ್ಟು ನೀವೇ ಕೊಡಿ. ಈಗ ಅವರು ರ್ಯಾಪಿಡೋದವರು ಓಡಿಸ್ತೀನಿ ಅಂತ ಅನ್ನೋದೇ ಆದರೆ ಅವ್ರಿಗೆ ಪರ್ಮಿಷನ್ ಇದೆಯಾ? ಆರ್ ಟಿ ಓ ಏನಾದ್ರು ಪರ್ಮಿಷನ್ ನೀವೇನಾದ್ರು ಮೈಸೂರಿನಲ್ಲಿ ಏನಾದ್ರು ಕೊಟ್ಟಿದ್ದೀರಾ? ಸರ್ಕಾರದಿಂದ ಏನಾದರೂ ನಿಮಗೆ ಲೆಟ್ರ್ ಬರಬೇಕಲ್ವಾ? ಅದೇನಾದ್ರು ಇದೆ ಅಂತ ನೀವೇ ಹೇಳಿದ್ರೆ ನಾನು ಅದನ್ನು ಅನೌನ್ಸ್ ಮಾಡ್ತೀನಿ. ಏನೂ ಇಲ್ಲ ಅಂತ ಅಂದಮೇಲೆ ಅವ್ರನ್ನ ಅಷ್ಟೇ ಕಾನೂನು ಮಾಡ್ಕೊಂಬರೋವರೆಗೂ ಆದರೂ ಕೂಡ ಅವ್ರನ್ನ ಸ್ಟಾಪ್ ಮಾಡಿ, ಕಾನೂನು ಬಂದಮೇಲೆ ಅವ್ರಿಗೊಂದು ಕಾನೂನು ಮಾಡಿಬಿಟ್ಟು ಅವ್ರು ಹೊಟ್ಟೆಪಾಡು ಜೀವನ ಮಾಡ್ಕೊಂಡು ಹೋಗಲಿ ಅನ್ನುವಂಥದ್ದು. ಇವತ್ತು ದೇವರಾಜ ಪೊಲೀಸ್ ಸ್ಟೇಷನ್ಲಿ 100 ಸಂಖ್ಯೆಯಲ್ಲಿ ಆಟೋ ಡ್ರೈವರ್ಗಳಿದ್ದಾರೆ. ಬಟ್ ಬಂದಿದ್ದಾರೆ, ಸ್ವಲ್ಪ ಬನ್ನಿ, ಅಲ್ಲೂ ಏನು ವಿಚಾರ ತಿಳ್ಕೊಂಡು ಹಂಗೆ ಒಂದು ನಿಮ್ಮ ಕಡೆಯಿಂದ ಒಂದು ಖುಷಿ ವಿಚಾರ ಸಿಗಲಿ. ಇಲ್ಲ ಮಾತಾಡ, ಇವತ್ತೇ ಬರುತ್ತೆ. ಏನಾಯ್ತಣ್ಣ? ಹಾಂ ಬನ್ನಿ ಸ್ವಲ್ಪ ಸೈಡಿಗೆ ಬನ್ನಿ. ಏನಾಯ್ತು ಸರ್? ಅದೇ ಈಗ ಹುಡುಗರಿಗೆ ಸರಿಯಾದ ಮಾಹಿತಿ ಇರಲಿಲ್ಲ. ಯಾಕೆ ಅಂದರೆ ಈಗ ಎಷ್ಟೋ ಜನ ಗ್ರೂಪಲ್ಲಿ ಇರ್ತಾರೆ, ಇನ್ನು ಕೆಲವರು ಗ್ರೂಪಲ್ಲಿ ಇರಲ್ಲ. ಈಗ ಏನಾಗ್ಬಿಟ್ಟಿದೆ ಅಂದರೆ ಕೋರ್ಟಿನ ಆದೇಶ ಇದ್ರೂ ಸಹಿತ ಹಿಡಿತಾ ಇದಾರಲ್ಲ, ಈ ಮೊಬೈಲ್ಗಳಲ್ಲಿ ಹಳೆ ವಿಡಿಯೋಗಳೆಲ್ಲ ನೋಡಿರ್ತಾರೆ ಪಾಪ. ಅದರಿಂದ ಏನಾಗಿದೆ, ಗಾಡಿಗಳು ಹಿಡಿದು ಸ್ಟೇಷನ್ಗೆ ಒಪ್ಪಿಸ್ಬೋದು ಅಂತ ತಗೊಬಂದು ಬಿಟ್ಟಿದ್ದಾರೆ. ಅವ್ರೇನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅಂದರೆ ನಮ್ಮ ಮೇಲೆ ಹಲ್ಲೆ ಮಾಡಿ ಗಾಡಿ ಕಿತ್ಕೊಬಂದು ನಿಲ್ಸಿದ್ದಾರೆ ಅಂತ ಅವ್ರು ಹೇಳಿದ್ರೆ ಕಂಪ್ಲೇಂಟ್ ಆ ಥರ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇರೋರೆಲ್ಲ ಬಂದಿರೋರು ಈಗ ಒಬ್ಬ ಡ್ರೈವರ್ಗೆ ಅನ್ಯಾಯ ಆಗೋದು ಒಂದು, ಎಲ್ರಿಗೂ ಅನ್ಯಾಯ